ಎಲ್ಲರಿಗೂ ನಮಸ್ಕಾರಗಳು. ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ಅಥವಾ ಹಿಂದೆ ನಾವು 3 ಕರ್ನಾಟಿಕ್ ಯುದ್ಧಗಳ ಬಗ್ಗೆ ಅಭ್ಯಾಸ ಮಾಡಿದ್ದು. ಅದರಲ್ಲಿ ವಿಶೇಷವಾಗಿ ಫ್ರೆಂಚರು ಮತ್ತು ಬ್ರಿಟಿಷರ ಮಧ್ಯೆ 3 ಕರ್ನಾಟಿಕ್ ಯುದ್ಧಗಳು ನಡೆದವು. ಮೊದಲನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರು ಮೇಲುಗೈ ಸಾಧಿಸಿದರೂ ಕೂಡ 2 ಮತ್ತು 3ನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರು ಸಂಪೂರ್ಣವಾಗಿ ಬ್ರಿಟಿಷರ ವಿರುದ್ಧ ಸೋಲನ್ನು ಒಪ್ಪಿಕೊಂಡಿದ್ದರು. ನಂತರ ಬ್ರಿಟಿಷರು ದಕ್ಷಿಣ ಭಾರತದಲ್ಲಿ ತಮ್ಮ ಒಂದು ಆಧಿಪತ್ಯವನ್ನು ಸಾಧಿಸಿದ ನಂತರ ಅವರು ಮುಂದೇನಪ್ಪ ಅಂತಂದ್ರೆ ಉತ್ತರ ಭಾರತದಲ್ಲಿ ವಿಶೇಷವಾಗಿ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಲು ಮುಂದಾದರು. ಹಾಗಾಗಿ ಇವತ್ತಿನ ಒಂದು ಪಾಠದಲ್ಲಿ ನಾವು ಏನು ನೋಡ್ತೇವೆ ಅಂತಂದ್ರೆ, ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಅಂತಕ್ಕಂಥ ಒಂದು ಟಾಪಿಕ್ ಅನ್ನು ನಾವು ಅಭ್ಯಾಸ ಮಾಡ್ತೇವೆ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ. ಈಗಾಗಲೇ ದಕ್ಷಿಣ ಭಾರತದಲ್ಲಿ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ತಮ್ಮ ಒಂದು ಹಿಡಿತವನ್ನು ಹೊಂದಿರತಕ್ಕಂಥ ಬ್ರಿಟಿಷರು 18ನೇ ಶತಮಾನದ ದ್ವಿತೀಯಾರ್ಧದಲ್ಲಿ ಏನು ಮಾಡ್ತಾರೆ ಅಂದ್ರೆ, ಉತ್ತರ ಭಾರತದಲ್ಲಿ ಒಂದು ಸಂಪತ್ತು ಭರಿತವಾಗಿರ್ತಕ್ಕಂಥ ಪ್ರದೇಶ ಇರ್ತದೆ, ಬಂಗಾಳ ಪ್ರದೇಶ ಅಂತೇಳಿ. ಆ ಬಂಗಾಳ ಪ್ರದೇಶವು ಬಹಳಷ್ಟು ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಪ್ರದೇಶ. ಅಲ್ಲಿರ್ತಕ್ಕಂಥ ಕೃಷಿ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ವ್ಯಾಪಾರ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ವಾಣಿಜ್ಯ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಕೈಗಾರಿಕೆ ಆಗಿರ್ಬೋದು, ಆ ಎಲ್ಲ ದೃಷ್ಟಿಯಿಂದ ಬಂಗಾಳ ಪ್ರದೇಶ ಶ್ರೀಮಂತ ಪ್ರದೇಶವಾಗಿರ್ತದೆ. ಆ ಶ್ರೀಮಂತ ಪ್ರದೇಶದ ಮೇಲೆ ಬ್ರಿಟಿಷರ ಕಣ್ಣು ಬಿದ್ದುಬಿಡ್ತದೆ. ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪ್ರದೇಶಗಳ ಮೇಲೆ ನಮ್ಮ ಹಿಡಿತ ಬಂದ್ಮ್ಯಾಕ ಈ ಬಂಗಾಳ ಪ್ರದೇಶದ ಮೇಲೆ ಯಾಕೆ ನಮ್ಮ ಹಿಡಿತ ಸಾಧಿಸಬಾರ್ದು? ಅದು ಒಂದು ಸಂಪದ್ಭರಿತವಾಗಿರ್ತಕ್ಕಂಥ ಪ್ರದೇಶ. ಆ ಪ್ರದೇಶನ ವಶಪಡಿಸಿಕೊಳ್ಬೇಕಂತ ತಿಳ್ಕೊಂಡು ಬ್ರಿಟಿಷರು ತಮ್ಮ ಒಂದು ಕೆಟ್ಟ ಮನಸ್ಸನ್ನು, ಅವರ ಒಂದು ಕೆಟ್ಟ ದೃಷ್ಟಿ ಬಂಗಾಳ ಪ್ರದೇಶದ ಕಡೆ ಹಾಕಿರ್ತಾರೆ. ಹೋಗಲು ವ್ಯಾಪಾರನೂ ಕೂಡ ಮಾಡ್ತಾರೆ. ಅಪಾರ ಪ್ರಮಾಣದಲ್ಲಿ ಲಾಭ ಗಳಿಸ್ತಾರೆ ಬ್ರಿಟಿಷರು. ಆ ಲಾಭವನ್ನು ನೋಡಿರ್ತಕ್ಕಂಥ ಬ್ರಿಟಿಷರು ಈ ಬಂಗಾಳ ಪ್ರದೇಶ ಏನಾರೇ ಮಾಡಿ ನಾವು ವಶಪಡಿಸಿಕೊಳ್ಳಬೇಕು ಅಂತ ತಿಳ್ಕೊಂಡು ಅವ್ರೇನು ಮಾಡ್ತಾರೆ ಅಂತಂದ್ರೆ, ಆ ಬಂಗಾಳ ಪ್ರದೇಶವನ್ನು ವಶಪಡಿಸಿಕೊಳ್ಳಲು ಮುಂದಾಗ್ಬಿಡ್ತಾರೆ. ಯಾಕಂದ್ರೆ ಅದು ಕೈಗಾರಿಕೆ ಆಗಿರ್ಬೋದು, ವಾಣಿಜ್ಯ ಆಗಿರ್ಬೋದು, ಕೃಷಿ ಆಗಿರ್ಬೋದು, 3 ಕ್ಷೇತ್ರಗಳಿಂದ ವ್ಯಾಪಾರ ಏನಾಗಿರ್ತದೆ, ಅದು ಬಂಗಾಳ ಪ್ರದೇಶ ಏನಾಗಿರ್ತದೆ ಅಂದ್ರೆ ಸಮೃದ್ಧ ಪ್ರದೇಶ ಆಗಿರ್ತದೆ. ಅಂಥ ಒಂದು ಪ್ರದೇಶದಲ್ಲಿ ಒಬ್ಬ ಅರಸ ಇರ್ತಾನೆ. 1717ರಲ್ಲಿ ಬಂಗಾಳ ಪ್ರದೇಶದಲ್ಲಿ ನೋಡಿ, ಈ ಬಂಗಾಳ ಪ್ರದೇಶದ 1717ರಲ್ಲಿ ಒಬ್ಬ ಅರಸ ಆಳ್ವಿಕೆ ಮಾಡ್ತಿರ್ತಾನೆ, ಫಾರೂಕ್ ಸಿಯಾರ್ ಅಂತಕ್ಕಂಥ ಒಬ್ಬ ಅರಸ. ಆ ಫಾರೂಕ್ ಸಿಯಾರ್ ಅಂತಕ್ಕಂಥ ಅರಸ ಬಂಗಾಳ ಪ್ರದೇಶದ ನವಾಬ್ ಆಗಿರ್ತಾನೆ. ಬ್ರಿಟಿಷರು ಏನ್ ಮಾಡ್ತಾರ ಅಂತಂದ್ರೆ, ಆ ಬಂಗಾಳ ಪ್ರದೇಶದ ನವಾಬನಾಗಿರ್ತಕ್ಕಂಥ ಫಾರೂಕ್ ಸಿಯಾರ್ಗ ಹೋಗಿ ಭೇಟಿ ಆಗ್ತಾರೆ. ನಾವು ನಿಮ್ಮ ಬಂಗಾಳ ಪ್ರದೇಶದಲ್ಲಿ ವ್ಯಾಪಾರ ಮಾಡಲು ಇಚ್ಛೆ ಪಟ್ಟಿದ್ದೇವೆ, ಹಾಗಾಗಿ ನೀವು ಅನುಮತಿ ಕೊಡಬೇಕು ಅಂತಂದಾಗ ಅವ ತಾತ್ಕಾಲಿಕ ಅನುಮತಿ ಕೊಟ್ಟಿರ್ತಾನೆ. ಯಾರು? ಬಂಗಾಳ ಪ್ರದೇಶದ ನವಾಬನಾಗಿರ್ತಕ್ಕಂಥ ಫಾರೂಕ್ ಸಿಯಾರ್. ಮುಂದೇನಾಗ್ತದೆ ಗೊತ್ತೇನ್ರಿ? ಆ ಬಂಗಾಳ ಪ್ರದೇಶದ ಫಾರೂಕ್ ಸಿಯಾರ್ನಿಂದ ಈ ಬಂಗಾಳ ಪ್ರದೇಶದಲ್ಲಿ ಯಾವುದೇ ರೀತಿಯ ತೆರಿಗೆ ಕೊಡದೆ, ಸುಂಕ ಕೊಡದೆ ಮುಕ್ತವಾಗಿ ವ್ಯಾಪಾರ ಮಾಡ್ತಕ್ಕಂಥ ದಸ್ತಕ್ ಅಂತಕ್ಕಂಥ ಅನುಮತಿ ಪತ್ರವನ್ನು ಈ ಬ್ರಿಟಿಷರು ಈ ಬಂಗಾಳ ಪ್ರದೇಶದ ನವಾಬನಿಂದ ಪಡ್ಕೋತಾರೆ. ಅದಕ್ಕೆ ದಸ್ತಕ್ ಅಂತ ಕರೀತಾರೆ. ದಸ್ತಕ್ ಅಂದ್ರೆ ಅನುಮತಿ ಪತ್ರ ಅಥವಾ ಪರವಾನಗಿ ಪತ್ರ. ಅಂದ್ರೇನು? ಬಂಗಾಳ ಪ್ರದೇಶದಲ್ಲಿ ಏನು ಬ್ರಿಟಿಷರು ಏನು ವ್ಯಾಪಾರ ಮಾಡ್ತಾರಲ್ರಿ, ವ್ಯಾಪಾರ ಮಾಡಿ ಸಲುವಾಗಿ ಆ ಬಂಗಾಳದ ನವಾಬನಿಗೆ ಇದು ಕೊಡೋದಿಲ್ಲ, ಟ್ಯಾಕ್ಸ್ ಕೊಡೋದಿಲ್ಲ, ತೆರಿಗೆ ಕೊಡೋದಿಲ್ಲ. ಈ ದಸ್ತಕ್ ಅಂತಕ್ಕಂಥದ್ದು ಒಂದು ತೋರಿಸೋ ಸಾಕು, ಬಂಗಾಳದಾಗ ಎಲ್ಲಿ ಬೇಕಲ್ಲಿ ವ್ಯಾಪಾರ ಮಾಡೋದ್ರಿ. ಆ ದಸ್ತಕ್ ಯಾರಿಂದ ಬಂತು ಇವರಿಗೆ, ಬ್ರಿಟಿಷರಿಗೆ? ಬಂಗಾಳ ಪ್ರದೇಶದ ನವಾಬನಿಂದ ಬಂತು. ಆ ನವಾಬ ಯಾರು? ಫಾರೂಕ್ ಸಿಯಾರ್ ಅಂತಕ್ಕಂಥ ವ್ಯಕ್ತಿ. ಯಾರಿಗೆ ಕೊಟ್ಟ? ಬ್ರಿಟಿಷರಿಗೆ ಕೊಟ್ಟ. ಅವ ಯಾಕೋ ಬ್ರಿಟಿಷರಿಗೆ ಕೊಟ್ಟ ಸರ? ಅಲ್ಲೊಂದು ಚಿಕ್ಕ ಘಟನೆ ಇದೆ. ಆ ಬಂಗಾಳ ಪ್ರದೇಶದ ನವಾಬನಿಗೆ ಮಾರಣಾಂತಿಕ ಒಂದು ಕಾಯಿಲೆ ಬಂದಿರ್ತದೆ. ಆ ಕಾಯಿಲೆ ಎಂಥ ಪರಿ ವಿಪರೀತ ಅವನಿಗೆ ಆವರಿಸ್ಕೊಂಡಿರ್ತದೆ ಅಂತಂದ್ರೆ, ಆ ಬಂಗಾಳ ಪ್ರದೇಶದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ವೈದ್ಯರು ಬಂದು ಅವನಿಗೆ ಚಿಕಿತ್ಸೆ ಕೊಟ್ಟಿರ್ತಾರೆ. ಆದರೂ ಕೂಡ ಅದು ಆ ಕಾಯಿಲೆ ಒಟ್ಟ ಅವನಿಗೆ ಕಡಿಮೆ ಆಗಲ್ಲ. ಲಾಸ್ಟಿಗೆ ಸಾಯ ಹಂತಕ್ಕೆ ಬಂದಿರ್ತಾನವ. ಅಂಥ ಸಂದರ್ಭದಾಗ ಬ್ರಿಟಿಷರಿಗೆ ಈ ವಿಷಯ ಗೊತ್ತಾಗ್ತದೆ. ಬಂಗಾಳ ಪ್ರದೇಶದಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬ್ರಿಟಿಷರಿಗೆ ಗೊತ್ತಾಗ್ತದೆ. ಈ ಬಂಗಾಳ ಪ್ರದೇಶದ ನವಾಬನಾಗಿರ್ತಕ್ಕಂಥ ಫಾರೂಕ್ ಸಿಯಾರ್ಗ
ದೊಡ್ಡ ಕಾಯಿಲೆ ಬಂದಿದೆ, ಅದು ಮಾರಣಾಂತಿಕ ಕಾಯಿಲೆ ಇದೆ. ಈ ಕಾಯಿಲೆ ಇಲ್ಲಿರ್ತಕ್ಕಂಥ ವೈದ್ಯರಿಂದ ಪರಿಹಾರ ಮಾಡಲು ಸಾಧ್ಯವಾಗಲಿಲ್ಲ. ಹಾಗಾಗಿ ಅದು ಗೊತ್ತಾದ ಮ್ಯಾಕ ಅಲ್ಲಿರ್ತಕ್ಕಂಥ ಬ್ರಿಟಿಷರು ನವಾಬನಿಗೆ ಹೋಗಿ ಭೇಟಿ ಆಗ್ತಾರೆ, ಫಾರೂಕ್ ಸಿಯಾರಿಗೆ ಹೋಗಿ ಭೇಟಿ ಆಗ್ತಾರೆ. ಭೇಟಿಯಾಗಿ ಏನು ಹೇಳ್ತಾರೆ ಗೊತ್ತೇನು? ನಿಮಗೆ ಬಂದಿರತಕ್ಕಂಥ ಮಾರಣಾಂತಿಕ ರೋಗವನ್ನು ನಾವು ನಿವಾರಣೆ ಮಾಡುತ್ತೇವೆ, ನಮಗೆ ನೀವು ಏನು ಕೊಡ್ತೀರಿ ಅಂತೇಳಿ ಕೇಳ್ತಾರೆ ಅವರು ಬ್ರಿಟಿಷರು. ಅವಾಗ ಬಂಗಾಳ ನವಾಬ ಸಾಯ್ತಕ್ಕಂಥ ವ್ಯಕ್ತಿ ಉಳಿತಾನ ಅಂತಂದ ಮ್ಯಾಕ ರಾಜನವ ಏನು ಬೇಕಾಗಿದ್ದು ಕೊಡ್ತಾನವ. ಅವಾಗ ಫಾರೂಕ್ ಸಿಯಾರ್ ಅಂತಾರ, ನಂದು ಕಾಯಿಲೆ ರೆಕ್ಕ ಮಾಡ್ರಿ ಮುಂದೆ ನೋಡಾಮಿ ಅಂತಂದಾಗ ಬ್ರಿಟಿಷರು ಏನು ಮಾಡ್ತಾರ ಅಂತಂದ್ರೆ ತಾವು ಏನಪ್ಪ ಅಂದ್ರೆ ವಿದೇಶದಿಂದ ತಂದಿರ್ತಕ್ಕಂಥ ಔಷಧಿಯಿಂದ ಆ ಫಾರೂಕ್ ಸಿಯಾರ್ ಅಂತಕ್ಕಂಥ ಬಂಗಾಳ ನವಾಬನಿಗೆ ಬಂದಿರತಕ್ಕಂಥ ಮಾರಣಾಂತಿಕ ರೋಗವನ್ನು ಸಂಪೂರ್ಣ ಕಡಿಮೆ ಮಾಡಿಬಿಡ್ತಾರೆ. ಸಾಯ್ತಕ್ಕಂಥ ಫಾರೂಕ್ ಸಿಯಾರ್ ಅಂತಕ್ಕಂಥ ನವಾಬ ಉಳಿದು ಬಿಡ್ತಾನೆ. ಆ ಉಳಿದ ಸಂತೋಷದಲ್ಲಿ ಬ್ರಿಟಿಷರಿಗೆ ಏನು ಗಿಫ್ಟ್ ಕೊಡ್ತಾನೆ ಗೊತ್ತೇನವ? ನಾನು ಇರುವವರೆಗೂ ಬಂಗಾಳ ಪ್ರದೇಶದಲ್ಲಿ ನೀವು ಬಂಗಾಳ ಸರ್ಕಾರಕ್ಕೆ ತೆರಿಗೆಯನ್ನು ಕೊಡದೆ, ಸುಂಕವನ್ನು ಕೊಡದೆ ಮುಕ್ತವಾಗಿ ವ್ಯಾಪಾರ ಮಾಡಬೇಕು ಅಂತೇಳಿ ಆ ದಸ್ತಕ್ಕೆ ಅಂತಕ್ಕಂಥ ಪರವಾನಗಿ ಪತ್ರ ಕೊಟ್ಬಿಡ್ತಾನೆ. ಅವ ಬ್ರಿಟಿಷರು ನೋಡ್ರಿ ಖುಷಿಯೋ ಖುಷಿ, ಟ್ಯಾಕ್ಸ್ ಕಟ್ಟಲ್ದಂಗೆ ವ್ಯಾಪಾರ ಮಾಡೋದಂದ್ರೆ ವಿಪರೀತ ಲಾಭ ಆಗತ್ತವ್ರಿ ಬ್ರಿಟಿಷರಿಗೆ. ಯಾರು ಕೊಟ್ಟಿರೋದು? ಫಾರೂಕ್ ಸಿಯಾರ್. ಎಕ್ಸಾಂಪಲ್ ನಿಮ್ಗೆ ಕ್ವಶನ್ ಕೇಳ್ತಾರ, ಬ್ರಿಟಿಷರು ಯಾವ ನವಾಬನಿಂದ ದಸ್ತಕ್ಕೆ ಅಂತಕ್ಕಂಥ ಪರವಾನಗಿ ಪತ್ರವನ್ನು ಪಡೆದುಕೊಂಡ್ರು? ಫಾರೂಕ್ ಸಿಯಾರ್. ಫಾರೂಕ್ ಸಿಯಾರ್ ಬ್ರಿಟಿಷರಿಗೆ ನೀಡಿದ ಪರವಾನಗಿ ಪತ್ರದ ಹೆಸರೇನು? ದಸ್ತಕ್. ದಸ್ತಕ್ ಪದದ ಅರ್ಥವೇನು? ಸುಂಕ ಕಟ್ಟದೆ ವ್ಯಾಪಾರ ಮಾಡುವುದು. ಯಾವ ಪ್ರದೇಶದಲ್ಲಿ? ಬಂಗಾಳ ಪ್ರದೇಶದಲ್ಲಿ. ಅವಾಗ ಬಂಗಾಳ ಪ್ರದೇಶದ ಸುತ್ತಮುತ್ತ ಇತರ ಕೆಲವು ನವಾಬರು ಕೂಡ ಇರ್ತಾರೆ. ಅವ್ರಿಗೆ ವ್ಯಾಪಾರದಲ್ಲಿ ವಿಪರೀತ ಏನಪ್ಪಾ ಅಂದ್ರೆ ನಷ್ಟ ಆಗಕ್ಕೆ ಚಾಲೂ ಮಾಡ್ತದೆ. ಯಾಕ ಬ್ರಿಟಿಷರು ಎಲ್ಲ ಕಡೆ ಹಸ್ತಕ್ಷೇಪ ಮಾಡ್ಕೋತ ಹೋಗ್ಬಿಡ್ತಾರೆ. ಎಷ್ಟೋ ಜನ ಅಕ್ಕಪಕ್ಕದಲ್ಲಿರ್ತಕ್ಕಂಥ ನವಾಬರು ಈ ಫಾರೂಕ್ ಸಿಯಾರಿಗೆ ಹೇಳ್ತಾರೆ, ಬಂದು ನೀವು ಬ್ರಿಟಿಷರಿಗೆ ಏನು ಕೊಟ್ಟಿರಿ, ಅದು ದಸ್ತಕ್ ಅಂತಕ್ಕಂಥದ್ದು ಪರವಾನಗಿ ಪತ್ರ ಕೊಟ್ಟಿರಿ, ನಮಗೆಲ್ಲ ಲಾಸ್ ಆಗ್ಲತ್ತದ, ಇದು ನಮಗೆ ಇಷ್ಟ ಇಲ್ಲ, ಅದನ್ನು ನೀವು ವಾಪಸ್ ಇಸ್ಕೋರಿ ಅಂತ ತಿಳ್ಕೊಂಡು ಆ ಫಾರೂಕ್ ಸಿಯಾರ್ ಮೇಲೆ ಮ್ಯಾಲಿಂದ ಮೇಲೆ ಒತ್ತಡ ಹಾಕ್ತಿರ್ತಾರೆ. ಮ್ಯಾಲಿಂದ ಮೇಲೆ ಅವನಿಗೆ ಏನಾಗ್ತಾರೆ? ಒತ್ತಡ ಹಾಕ್ತಾ ಇರ್ತಾರೆ. ಆದರೂ ಕೂಡ ಫಾರೂಕ್ ಸಿಯಾರ್ ಕೊಟ್ಟಿರ್ತಕ್ಕಂಥ ಒಂದು ಪರವಾನಗಿ ಪತ್ರವನ್ನು ವಾಪಸ್ ತೊಗೊಳ್ಳಲ್ಲ. ಅವಾಗ ಏನಾಗ್ತದೆ ಅಂತಂದ್ರೆ ಈ ಫಾರೂಕ್ ಸಿಯಾರ್ ಹೋದ ನಂತರ ಬಂದಿರತಕ್ಕಂಥ ನವಾಬರು ಅವ್ರ ಮೇಲೂ ಕೂಡ ಇತರ ನವಾಬರು ಒತ್ತಡ ಹಾಕಿದಾಗ ಈ ಬಂಗಾಳದ ನವಾಬ ಮತ್ತು ಬ್ರಿಟಿಷರ ಮಧ್ಯೆ ಏನಪ್ಪಾ ಅಂದ್ರೆ ಪೈಪೋಟಿ ಉಂಟಾಗಿ 2 ಕದನಗಳು ನಡೀತಾವ. ಒಂದನೇ ಕದನ ಯಾವುದು ಅಂತಂದ್ರೆ ಪ್ಲಾಸಿ ಕದನ. ಯಾವ್ದ್ರಿ? ಪ್ಲಾಸಿ ಕದನ. ಇದು 1757. ಇನ್ನೊಂದು ನಡೀತೀರಿ, ಯಾವ್ದ್ರಿ? ಬಕ್ಸಾರ್ ಕದನ. ಇದು 1764ರಲ್ಲಿ ನಡೀತದ. ನೋಡ್ರಿ, ಆ ದಸ್ತಕ್ ಅಂತಕ್ಕಂಥದ್ದು ಒಂದೇ ಏನಾಗ್ತದ ಅಂತಂದ್ರೆ ಬಂಗಾಳ ಪ್ರದೇಶದಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆ ಬಹಳಷ್ಟು ನಷ್ಟ ಉಂಟು ಮಾಡ್ತದ. ಜೊತೆಗೆ ಬ್ರಿಟಿಷರು ಇನ್ನೊಂದು ಏನು ಮಾಡ್ತಾರೆ ಗೊತ್ತೇನ್ರಿ? ಆ ದಸ್ತಕ್ಕನ್ನು ತಾವಷ್ಟೇ ಬಳಸ್ಕೊಳ್ಬೇಕಿಲ್ಲ, ಅದು ಬೇರೆ ವ್ಯಾಪಾರಿಗಳಿಗೂ ಕೂಡ ಜೆರಾಕ್ಸ್ ಮಾಡಿ ಕೊಟ್ಟು ಅವರಿಂದ ರೊಕ್ಕ ತೊಗೊಂಡು ಬೇರೆ ವ್ಯಾಪಾರಿಗಳನ್ನು ಕೊಡ್ತಾರೆ ಅವರು. ಹಿಂಗಾಗಿ ಆ ಬಂಗಾಳ ಪ್ರದೇಶ ಕೊಟ್ಟಲ್ಲ, ಲಾಭನೇ ಬರಲ್ಲ, ಒಟ್ಟ ನಷ್ಟ ಆಗಕ್ಕೆ ಚಾಲೂ ಮಾಡ್ಕೋದು. ತಮಗೆ ಕೊಟ್ಟಿರ್ತಕ್ಕಂಥ ದಸ್ತಕ್ಕನ್ನು ತಾವು ಅಷ್ಟೇ ಬಳಸ್ಕೋಬೇಕಿಲ್ಲ, ಬಳಸ್ಕೊಳ್ಳಲ್ಲ ಅವರು. ಮತ್ತೊಬ್ಬರಿಗೂ ಕೂಡ ಕೊಡ್ಲಿಕ್ಕೆ ಚಾಲೂ ಮಾಡ್ತಾರೆ. ನಮ್ಮ ಹೆಸರು ಮೇಲೆ ನೀವು ಹೋರಿ ಬ್ರಿಟಿಷರು ಅಂತ ಹೇಳ್ರಿ, ಹೋರಿ ವ್ಯಾಪಾರ ಮಾಡ್ರಿ ಅಂತೇಳಿ ಅದು ತೋರಿಸ್ಬಿಡ್ಲಿಕ್ಕೆ ಚಾಲೂ ಮಾಡೋದು. ಅದು ಬೇರೆ ನವಾಬರಿಗೆ ಸಿಟ್ಟಬಾರ್ದು. ಹಾಗಾಗಿ ಈ ಫಾರೂಕ್ ಸಿಯಾರ ಮತ್ತು ಬ್ರಿಟಿಷರ ಮಧ್ಯೆ ಸಂಘರ್ಷ ಉಂಟಾಯಿತು ಆ ದಸ್ತಕ್ ಸಲುವಾಗಿ. ಹಾಗಾಗಿ 2 ಕದನಗಳು ನಡೆದವು, ಒಂದು ಪ್ಲಾಸಿ ಕದನ, ಇನ್ನೊಂದು ಬಕ್ಸರ್ ಕದನ. ಈಗ ನಾವೇನು ಮಾಡೋಣ ಫಸ್ಟಿಗೆ ಅಂತಂದ್ರೆ ಪ್ಲಾಸಿ ಕದನದ ಬಗ್ಗೆ ನೋಡೋಣ. ಪ್ಲಾಸಿ ಕದನ ಯಾಕೆ ನಡೀತು? ವಿಶೇಷವಾಗಿ ನೋಡ್ರಿ, ಇದು ಪ್ಲಾಸಿ ಕದನ ನಡೆದಿದ್ದು 1757 ಜೂನ್ 23ರಂದು. ಪ್ಲಾಸಿ ಕದನ ನಡೆದಿದ್ದು 1757 ಜೂನ್ 23ರಂದು ಪ್ಲಾಸಿ ಕದನ ನಡೆಯಿತು. ಹಾಗಾದ್ರೆ ಪ್ಲಾಸಿ ಕದನ ನಡೆಯೋಕ್ಕಿಂತ ಪೂರ್ವದಲ್ಲಿ ಏನಾಗ್ತದೆ ಅಂತಂದ್ರ 1753ರಲ್ಲಿ ಈ ಬಂಗಾಳ ಪ್ರದೇಶದ ಒಬ್ಬ ನವಾಬ ಇರ್ತಾನ, ಅಲಿವರ್ದಿ ಖಾನ್ ಅಂತೇಳಿ. ಅವ 1756ರಲ್ಲಿ ಬಂಗಾಳ ಅಲಿವರ್ದನ್ ಖಾನ್ ಇರ್ತಕ್ಕಂಥ ವ್ಯಕ್ತಿ 1756ರಲ್ಲಿ ಬಂಗಾಳ ನವಾಬನಾಗಿರ್ತಕ್ಕಂಥ ಅಲಿವರ್ದನ್ ಖಾನ್ ಅಂತಕ್ಕಂಥ ವ್ಯಕ್ತಿ ಸತ್ತೋಗ್ಬಿಡ್ತಾನೆ, ನಿಧನ ಆಗ್ಬಿಡ್ತಾನೆ 1756. ಬಂಗಾಳ ಪ್ರದೇಶದ ನವಾಬನಾಗಿರ್ತಕ್ಕಂಥ ಅಲಿವರ್ದನ್ ಖಾನ 1756ರಲ್ಲಿ ಸತ್ತೋಗ್ಬಿಡ್ತಾನೆ. ಅವ ಸತ್ತು ಹೋದ ನಂತರ ಅವನ ಮೊಮ್ಮಗನಾಗಿರ್ತಕ್ಕಂಥ ಸಿರಾಜ್ ಉದ್
ದೌಡ್. ಯಾರೇ ಇವ್ ಮೊಮ್ಮಗನಾಗಿರ್ತಕ್ಕಂಥ ಸಿರಾಜ್ ಉದ್ ದೌಡ್ ಇವ್ರ ಪಾತ್ರದ ಬಾರಿ ಇವ ಅಧಿಕಾರಕ್ಕೆ ಬರ್ತಾನೆ. ಎಲ್ಲಿಂದ್ರಿ? ಬಂಗಾಳ ಪ್ರದೇಶದ ಇವ ಬರಕ್ಕಿಂತ ಮೊದಲು ಯಾರಿದ್ರು? ಅವ್ರ ಮುತ್ತೆ ಇದ್ದ. ಯಾರು? ಅಲಿವರ್ಧನ್ ಖಾನ್. ಇವ ಎಷ್ಟು ವರ್ಷ ಆಯ್ತಾನ? ಇವ ಯಾವ ಪ್ರದೇಶ ನವಾಬ್ ಇರ್ತಾನ? ಇವ ಸತ್ತ ನಂತರ ಯಾರು ಬರ್ತಾರೆ? ಸಿರಾಜ್ ಉದ್ದೌಲ್ ಅಂತಕ್ಕಂಥ ವ್ಯಕ್ತಿ ಬರ್ತಾನ. ಈ ಸಿರಾಜ್ ಉದ್ದೌಲನು ಮತ್ತು ಬ್ರಿಟಿಷರಿಗೆ ಏನಪ್ಪಾ ಅಂತಂದ್ರ ಬ್ರಿಟಿಷರ ಮಧ್ಯೆ ಪ್ಲಾಸ್ಟಿಕ್ ಕದನ ನಡೀತು. ಹಾಗಾದ್ರೆ ಈ ಪ್ಲಾಸ್ಟಿಕ್ ಕದನ ನಡೆಯಲು ಪ್ರಮುಖವಾಗಿ 3 ಕಾರಣಗಳು. ಒಂದನೇದು ದಸ್ತಕ್, ಎರಡನೇದು ಅನುಮತಿ ಇಲ್ಲದೆ ಕೋಟೆ ಕಟ್ಟಿದ್ದು, ಇನ್ನೊಂದು ಯಾವ್ದು ಬರ್ತದೆ ವಿಶೇಷವಾಗಿ ಕಪ್ಪು ಕೋಣೆ ದುರಂತ. ಇವು 3 ಕಾರಣದ ಈ ಪ್ಲಾಸ್ಟಿಕ್ ಕದನ ನಡೆಯಿತು. ಈಗಾಗಲೇ ನಿಮ್ಗೆ ಹೇಳಿ, ನಾ ದಸ್ತಕ್ ಬಗ್ಗೆ ಹೇಳೀನಿ. ದಸ್ತಕ್ ಅಂದ್ರೆ ಏನು? ಬ್ರಿಟಿಷರು ಸುಂಕವಿಲ್ಲದೆ ವ್ಯಾಪಾರ ಮಾಡಲು ನೀಡಿರುವ ಅನುಮತಿ ಪತ್ರ. ಅದು ಬಂಗಾಳ ಪ್ರದೇಶದ ಎಲ್ಲ ಕಡೆ ಮಾಡ್ತಿರ್ತಾರೆ. ಅವರಷ್ಟೇ ಮಾಡೋದಲ್ಲದೆ ಬೇರೆದವರಿಗೂ ಕೂಡ ಮಾರಾಟ ಮಾಡಲು ಕೊಡ್ತಾರ. ಹಿಂಗಾಗಿ ಈ ಬಂಗಾಳದ ಖಜಾನೆಗೆ ಬರ್ತಕ್ಕಂಥ ನವಾಬನ ಖಜಾನೆಗೆ ಬರ್ತಕ್ಕಂಥ ಆದಾಯ ಪ್ರಮಾಣ ಏನಾಗ್ತದ್ರಿ? ತೀರಾ ಕಡಿಮೆ ಆಗ್ತದ್ರಿ. ಇದು ಯಾರಿಗೆ ಸಿಟ್ಟು ತರಿಸ್ತದ್ರಿ? ಸಿರಾಜ್ ಉದ್ದೌಲ್. ನಮ್ಮ ವಂಶಜರಲ್ಲಿ ಫಾರೂಕ್ ಶಿಯಾರ್ ಕೊಟ್ಟಿದ್ದು ದಸ್ತಕ. ಈ ದಸ್ತಕ್ನಿಂದ ನಮ್ಗೆ ಏನ್ ಆಗತ್ತದ? ಬಂಗಾಳದ ಖಜಾನೆ ಬರಿದಾಗತ್ತದ, ಲೂಟಿ ಆಗತ್ತದ. ಅದಕ್ಕೆ ದಸ್ತಕ್ ಸರಿ ಇಲ್ಲ, ಇದು ಕ್ಯಾನ್ಸಲ್ ಮಾಡಬೇಕು ಅಂತಕ್ಕಂಥ ವಿಚಾರ ಯಾರಿಗೆ ಬರ್ತದ? ಸಿರಾಜ್ ಉದ್ದೌಲ್ ಬರ್ತದ. ಒಂದನೇ ಕಾರಣ. ಎರಡನೇ ಕಾರಣ ಏನು ಅಂತಂದ್ರ, ಈ ಬಂಗಾಳ ಪ್ರದೇಶದಲ್ಲಿ ಬ್ರಿಟಿಷರು ಒಂದು ಕೋಟೆಯನ್ನು ಕಟ್ಟಿಸಿರ್ತಾರ. ಈಗಾಗಲೇ ನಾವು ಹೇಳಿಲ್ಲ ನಿಮಗೆ, ಬ್ರಿಟಿಷರ ಏಳಿಗೆ ಭಾರತದಲ್ಲಿ ಅಂತ ಬಂದಾಗ ಫೋರ್ಟ್ ವಿಲಿಯಂ ಅಂತಕ್ಕಂಥ ಒಂದು ಕೋಟೆಯನ್ನು ಈ ಬಂಗಾಳ ಪ್ರದೇಶದಲ್ಲಿ ಬ್ರಿಟಿಷರು ಕಟ್ಟಿಸಿರ್ತಾರೆ. ಕಟ್ಟಿಸಿದ ಮೇಲೆ ಮುಂದೆ ಅದನ್ನು ದುರಸ್ತಿ ಮಾಡ್ತಾ ಇರ್ತಾರೆ. ಅವರು ದುರಸ್ತಿ ಹೆಂಗೆ ಗೊತ್ತೇನ್ರಿ? ಅದ್ರ ಮೇಲೆ ತೋಫುಗಳು ಇಡೋದು, ಶಸ್ತ್ರಾಸ್ತ್ರಗಳನ್ನೆಲ್ಲ ಅದ್ರೊಳಗೆ ಇಟ್ಟು ಇದು ಮಾಡೋದು, ಸೈನಿಕರು ತಂದು ಜಮಾಸೋದು, ಯಾರಾದರೂ ತಮ್ಮ ಮೇಲೆ ಯುದ್ಧಕ್ಕೆ ಬಂದ್ರೆ ಅಂದ್ರೆ ಅಲ್ಲಿ ರಕ್ಷಣೆ ಪಡ್ಕೊಳ್ಳೋದು, ಆ ಮೇಲಿಂದ ಏನಪ್ಪ ಅಂದ್ರೆ ಸಿಡಿಮದ್ದುಗಳನ್ನು ಹಾರಿಸೋದು, ಹಿಂಗೆಲ್ಲ ರಿಪೇರಿ ಮಾಡ್ಕೋತಾ ಇರ್ತಾರೆ ಅವರು. ಎಲ್ಲಿ? ಬಂಗಾಳ ಪ್ರದೇಶದಲ್ಲಿ. ಇದು ಸಿರಾಜ್ ಉದ್ದೌಲ್ ಭಯಂಕರ ಸಿಟ್ಟು ಬರ್ತವೆ. ಯಾಕ? ಬಂಗಾಳ ಪ್ರದೇಶದ ನವಾಬ ಯಾರು? ಸಿರಾಜ್ ಉದ್ದೌಲ್. ನಾ ಇದ್ದೀನಿ ಸಿರಾಜ್ ಉದ್ದೌಲ್, ಬಂಗಾಳ ಪ್ರದೇಶದ ನವಾಬ. ನನ್ನ ಪರ್ಮಿಷನ್ ಇಲ್ಲದೆ ಬಂಗಾಳದ ಕೋಟೆ ಕಟ್ಟ್ಯಾರ. ಕೋಟೆ ಕಟ್ಟೋದು ಅಷ್ಟೇ ಅಲ್ಲ, ಮತ್ತೇನ್ ಮಾಡ್ತಾರೆ? ಅದಕ್ಕೆ ದುರಸ್ತಿ ನೆಪದಲ್ಲಿ ಶಸ್ತ್ರಾಸ್ತ್ರಗಳನ್ನು ಜಮಾ ಮಾಡ್ಕೊಳತ್ತಾರ. ಕೋಟೆಯ ಮೇಲೆ ತೋಪುಗಳನ್ನು ಕೂಡ ನೇಮಕ ಮಾಡತ್ತಾರ, ಸೈನ್ಯವನ್ನು ಸಂಗ್ರಹ ಮಾಡತ್ತಾರ. ಇದರ ಅರ್ಥ ನಮ್ಮ ಮೇಲೆ ಇವರು ಯುದ್ಧ ಮಾಡಬೇಕು ಅಂತೇಳಿ ವಿಚಾರ ಮಾಡ್ಯಾರ ಅನ್ನೋದು ಯಾರಿಗೆ ಗೊತ್ತಾಗ್ತದ? ಇದು ಎರಡನೇ ಸಿರಾಜ್ ಉದ್ದೌಲ್. ಇವೆರಡೂ ಕಾರಣಗಳಿಂದ, ಒಂದೇದು ದಸ್ತಕ್ಲಿಂದ ಅವನಿಗೆ ವಿಪರೀತ ನಷ್ಟವಾಗತೈತ್ರಿ. ಯಾಕಂದ್ರೆ ಎಲ್ಲ ಆದಾಯ ಬ್ರಿಟಿಷರಿಗೆ ನಡೆದಿತ್ತು. ಯಾರಾದ್ರೂ ಕೂಡ ಅದು ಜೆರಾಕ್ಸ್ ಮಾಡಿ ಮಾರಾಟ ಮಾಡ್ಲತ್ತೀರಿ ಅನುಮತಿ ಪತ್ರ ಅವರು. ಇದರಿಂದ ಭಯಂಕರ ಸಿಟ್ಟಿತ್ತು ಅವರಿಗೆ. ಅದ್ರ ಮೇಲೆ ಇದಿಷ್ಟು ಸಿಟ್ಟು ಸೇರ್ಕೋತು. ಅನುಮತಿ ಇಲ್ಲದ ಕೋಟೆ ಕಟ್ಟಿಸಿದ್ರು, ರಿಪೇರಿ ಮಾಡ್ಲತ್ತರು. ಆನಂತರ ಒಳಗೆ ಸಿಡಿಮದ್ದುಗಳನ್ನು ಹಾಸ್ತಕ್ಕಂಥ ತೋಪುಗಳನ್ನು ತಂದಿಡತ್ತರು, ಸೈನಿಕರು ತಂದಿಡತ್ತರು. ಇವೆರಡೂ ಸಿಟ್ಟು ಬಂದು ಸಿರಾಜ್ ಉದ್ದೌಲ್ ಏನ್ ಮಾಡ್ತಾರ ಗೊತ್ತೇನ್ರಿ? ಈ ಕೋಟೆ ಮೇಲೆ ದಾಳಿ ಮಾಡಿಬಿಡ್ತಾರೆ. 1757ರಲ್ಲಿ ಫೋರ್ಟ್ ವಿಲಿಯಂ ಕೋಟೆ ಮೇಲೆ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲಾ ಬ್ರಿಟಿಷ್ ಸೈನಿಕರನ್ನು ಸೋಲಿಸ್ಬಿಡ್ತಾನ. ಸೋಲಿಸಿ ಅದರಾಗ 146 ಬ್ರಿಟಿಷ್ ಸೈನಿಕರನ್ನು ಬಂಧಿಸ್ತಾನ. ಬಂಧಿಸಿ ಅವರಿಗೆ ಅತಿ ಚಿಕ್ಕದಾಗಿರುವ ಒಂದು ಕೋಣೆಯಲ್ಲಿ 146 ಜನರನ್ನು ಒಂದೇ ಕೋಣೆ ಹಾಕಿ, ಅದಕ್ಕೆ ಕಿಟಕಿ ಇಲ್ಲ, ಏನಿಲ್ಲ, ಬಾಗಿಲು ಒಂದೇ ರೀ. ಅತಿ ಚಿಕ್ಕದಾಗಿರ್ತಕ್ಕಂಥ ಕೋಣೆ, ಒಂದ್ರ ಮೇಲೆ ವಸ್ತು ತುಂಬ್ತಾನ್ರಿ, ಚೀಲ ತುಂಬ್ದಂಗ್ರಿ. 1757ಕ್ಕೆ ಫೋರ್ಟ್ ವಿಲಿಯಂ ಕೋಟೆ ಯಾರ್ದು? ಬ್ರಿಟಿಷರು. ಆ ಫೋರ್ಟ್ ವಿಲಿಯಂ ಕೋಟೆ ಮೇಲೆ ದಾಳಿ ಮಾಡಿ ಅಲ್ಲಿ ಬ್ರಿಟಿಷರನ್ನು ಸೋಲಿಸಿ ಅವ್ರು 146 ಜನ ಸೈನಿಕರನ್ನು ಏನ್ ಮಾಡ್ತಾನ್ರಿ? ಅವರೇ ಬಂಧಿಸ್ತಾನ್ರಿ. ಬಂಧಿಸಿ ಏನ್ ಮಾಡ್ತಾನ? ಅವರಿಗೆ ಅತಿ ಚಿಕ್ಕದಾಗಿರ್ತಕ್ಕಂಥ ಒಂದು ಕೋಣೆ ಒಳಗಡೆ ವಸ್ತು ಮಂದಿಗೆ ಹಾಕಿ ಬಾಗಿಲು ಮುಚ್ಚಿಬಿಡ್ತಾನ್ರಿ. ರಾತ್ರಿಗೆ ಹಾಕಿರ್ತಾನ, ಮುಂಜಾನೆ ತೆಗೆದು ನೋಡತಕ್ಕ 146ದಾಗ 123 ಸತ್ತಿರ್ತಾವ, ಬರೀ 23 ಉಳಿದಿರ್ತಾವ.
ಇದಕ್ಕೆ ಈ ಘಟನೆ ಏನಂತ ಕರೆದ್ರೆ ಗೊತ್ತೇನ್ರಿ? ಕಪ್ಪು ಕೋಣೆಯ ದುರಂತ ಅಂತ ಕರೆದಿದೆ ಹೆಸರು ಇತಿಹಾಸದಲ್ಲಿ. ಏನಂತ ಹೆಸರಿಟ್ರಿ ಇದಕ್ಕೆ? ಕಪ್ಪು ಕೋಣೆಯ ದುರಂತ. ಈ ಕಪ್ಪು ಕೋಣೆಯ ದುರಂತ ಮಾಡೋರು ಯಾರು? ಕಪ್ಪು ಕೋಣೆಯ ದುರಂತ ನಡೆಯಲು ಕಾರಣೀಕರ್ತನಾಗಿರ್ತಕ್ಕಂಥ ವ್ಯಕ್ತಿ ಯಾರು? ಒಂದು ಕೋಣೆಯಲ್ಲಿ ಎಷ್ಟು ಜನರನ್ನು ಒಳ ಹಾಕ್ತನ್ರಿ? 146. ಅದರಲ್ಲಿ ಎಷ್ಟು ಜನ ಸತ್ರು? 100. ಎಷ್ಟು ಜನ ಉಳಿದ್ರು? ನೋಡ್ರಿ ಹೆಂಗ್ ಸತ್ತಿರ್ಬೇಕು, ಉಸಿರುಗಟ್ಟು ಸತ್ತು ಉಸು. ಈ ಒಂದು ಕಪ್ಪು ಕೋಣೆಯ ದುರಂತಕ್ಕೆ ಕಾರಣವಾದ ವ್ಯಕ್ತಿ ಯಾರು? ಹಾಗಾಗಿ ಈ ಪ್ಲಾಸ್ಟಿಕ್ ಅದರ ನಡ್ಲಿಕ್ಕ ಪ್ರಮುಖ 3 ಕಾರಣಗಳು. ಒಂದು ದಸ್ತಕ, ಎರಡನೇದೇನಪ್ಪ ಅಂದ್ರೆ ಅನುಮತಿ ಇಲ್ಲದೆ ಕೋಟೆಯನ್ನು ದುರಸ್ಥಗೊಳಿಸಿದ್ದು, ಮೂರನೇದು ಕಪ್ಪು ಕೋಣೆಯ ದುರಂತ. ಈ ಒಂದು ವಿಷಯವನ್ನು ತಿಳಿದಿರ್ತಕ್ಕಂಥ ಬ್ರಿಟಿಷರ ಸೇನಾಪತಿ ಆಗಿರ್ತಕ್ಕಂಥ ರಾಬರ್ಟ್ ಕ್ಲೈವ್ ಭಯಂಕರ ಸಿಟ್ಟು ಬರ್ತಾವನಿ, ಭಯಂಕರ ಕೆಂಡಾಮೆಂಡಲವಾಗಿ ಸಿರಾಜುದ್ದೌಲ ಹಿಡಿದು ತಿನ್ಬೇಕನ್ನ ಒಟ್ಟು ಸಿಟ್ಟು ಬಂದಿರ್ತಾವನಿ. ಅವ ಮದ್ರಾಸ್ದಾಗ ಇರ್ತಾನವ. ಯಾರು? ರಾಬರ್ಟ್ ಕ್ಲೈವ್ ಮದ್ರಾಸ್ದಾಗ ಇರ್ತಾನ. ಈ ಘಟನೆ ನಡೆ ಮುಂದ ರಾಬರ್ಟ್ ಕ್ಲೈವ್ ಮದ್ರಾಸ್ದಾಗ ಇರ್ತಾನೆ. ಈ ಘಟನೆ ನಡೆದ ತಕ್ಷಣ ಸೀದಾ ರಾಬರ್ಟ್ ಕ್ಲೈವ್ ಮದ್ರಾಸ್ಲಿಂದ ನೇರವಾಗಿ ಕಲ್ಕತ್ತಾಕ್ಕೆ ಬರ್ತಾನ, ಬಂಗಾಳ ಪ್ರದೇಶಕ್ಕೆ ಬರ್ತಾನೆ. ನೇರವಾಗಿ ಬಂದ್ರಪ್ಲೆ ಅವ ಏನ್ ಮಾಡಿರ್ಬೋದು? ನೀವೆಲ್ಲ ಊಹೆ ಮಾಡಿರ್ಬೋದು. ಸಿರಾಜುದ್ದೌಲ ಮೇಲೆ ದಾಳಿ ಮಾಡ್ತಾನೆ ಸರ್? ಇಲ್ಲ, ಬಹಳ ಬುದ್ಧಿವಂತ ಇರ್ತಾನವ. ನೇರವಾಗಿ ಸೀದಾ ಮದ್ರಾಸ್ ಪ್ರದೇಶದಿಂದ ಬಂಗಾಳಕ್ಕೆ ಬರ್ತಾನ. ಭಯಂಕರ ಸಿಟ್ಟಿರ್ತವನಿಗೆ. ಅವ ಏನ್ ಮಾಡ್ತಾನ ಅಂದ್ರೆ ಬಂಗಾಳ ಪ್ರದೇಶದಲ್ಲಿ ಸಿರಾಜ್ ಉದ್ದೌಲನ ವಿರೋಧಿಗಳ ಯಾರ್ಯಾರು ಅನ್ನೋದು ಪತ್ತೆ ಹಚ್ತಾನೆ. ಇವನ ಆಡಳಿತವನ್ನು ಯಾರ್ಯಾರು ವಿರೋಧಿಸ್ತಾರ ಅವರನ್ನು ಪತ್ತೆ ಹಚ್ತಾನೆ. ಅವಾಗ ಬಂಗಾಳ ಪ್ರದೇಶದಲ್ಲಿ ಪ್ರಮುಖವಾಗಿ 4 ಶ್ರೀಮಂತ ಜನ ಸಿಗ್ತಾರೆ ಅವನಿಗೆ. ಒಬ್ಬನ ಹೆಸರು ಏನು ಅಂತಂದ್ರ ನೋಡ್ರಿ, ಮಾಣಿಕ್ ಚಂದ್ ಅಂತಕ್ಕಂಥ ವ್ಯಕ್ತಿ, ಬಂಗಾಳ ಪ್ರದೇಶದ ಶ್ರೀಮಂತ ವ್ಯಕ್ತಿ. ಇನ್ನೊಬ್ಬ ಬರ್ತಾನ್ರಿ, ಯಾರು? ನೇಮಿ ಚಂದ್. ಇನ್ನೊಬ್ಬ ಜಗತ್ ಸೇಠ್. ಇವ್ರು ಮೂವರು ಇಡೀ ಬಂಗಾಳ ಅವ್ರ ಕೈದಾಗಿದ್ದಂಗ್ರಿ. ರಾಜ್ಯ ಸಿರಾಜುದ್ದೌಲ ಇರ್ಲಾಕ, ಬಟ್ ಇವ್ರ ಕಂಟ್ರೋಲ್ ಬಂಗಾಳದ ಮೇಲೆ ಭಯಂಕರ ಇತ್ತು. ಇವ ಬಂದು ಇವ್ರು ಮೂವರಿಗೆ ಭೇಟಿ ಆಗ್ತಾನೆ. ಸಿರಾಜುದ್ದೌಲನ ವಿರುದ್ಧ ನಾವು ಯುದ್ಧ ಮಾಡ್ಬೇಕಲ್ಲತ್ತೀವಿ, ನಿಮ್ಮ ಮೂವರು ಹಂಗೆ ಸಪೋರ್ಟ್ ಮಾಡಬೇಕು ಅಂದಾಗ ಆಯ್ತು ಅಂದ್ರೆ ಇವ್ರಿಗೂ ಅದೇ ಬೇಕಾಗಿರ್ತದೆ. ಇವ್ರು ಮೂವರಿಗಿಂತ ಮೀರ್ದ ಇನ್ನೊಬ್ಬ ಇರ್ತಾನೆ, ಮೀರ್ ಜಾಫರ್ ಅಂತ ಇರ್ತಾನೆ. ಅವ ಯಾರು ಗೊತ್ತೇನ್ರಿ? ಸಿರಾಜುದ್ದೌಲನ ಸೇನಾಪತಿ. ಸೇನಾಪತಿ ಹೆಂಗೆ ಹೇಳ್ತಾರ, ಸೈನಿಕರು ಹಂಗೆ ಹೇಳ್ತಾರೆ. ಸಿರಾಜುದ್ದೌಲ ರಾಜನ ತಳಗ ಸೇನಾಪತಿ, ಸೇನಾಪತಿ ತಳಗ ಎಲ್ಲರೂ ಯಾರು ಇರ್ತಾರ? ಸೈನಿಕರು ಇರ್ತಾರ. ರಾಜ ಹೆಂಗೆ ಹೇಳ್ತಾನ, ಸೇನಾಪತಿ ಕೇಳ್ತಾನ, ಸೇನಾಪತಿ ಹೇಳಿದ್ದು ಸೈನಿಕರಿಗೆ ಕೇಳ್ತಾರ. ಸೀದಾ ಇಲ್ಲೇ ಪ್ಯಾಕ್ ಮಾಡ್ತಾನೆ, ಬಂದು ಸೈನಿಕರನ್ನ ಪ್ಯಾಕ್ ಮಾಡ್ತಾನೆ. ಮೀರ್ ಜಾಫರ್ ಹೋಗಿ ಭೇಟಿ ಆಗ್ತಾನೆ. ನೀ ಎಷ್ಟು ದಿನ ಅಂತ ಸೇನಾಪತಿ ಆಗಿರ್ತೀವಿ ಬಂಗಾಳದ, ಒಂದು ವೇಳೆ ಸಿರಾಜುದ್ದೌಲನ ಮೇಲೆ ದಾಳಿ ಮಾಡಲು ನೀನು ನನಗೆ ಸಹಾಯ ಮಾಡಿದರೆ, ರಾಬರ್ಟ್ ಕ್ಲೈವ್ ಮೀರ್ ಜಾಫರಿಗೆ ಈ ಮಾತು ಹೇಳ್ತಿರ್ತಾನೆ, ನೀನು ಎಷ್ಟು ದಿನ ಬಂಗಾಳದ ನವಾಬ ಏನಪ್ಪ ಅಂದ್ರೆ ಸೇನಾಪತಿ ಆಗಿರ್ತಿ, ಸಿರಾಜುದ್ದೌಲನನ್ನು ಕೊಲೆ ಮಾಡಲು ಅಥವಾ ಮೇಲೆ ಯುದ್ಧ ಮಾಡ್ಲಿಕ್ಕೆ ನೀ ನನಗೆ ಸಹಾಯ ಮಾಡಿದೆ ಅಂತಂದ್ರೆ, ನಾನು ಸಿರಾಜುದ್ದೌಲ ಸತ್ತ ನಂತರ ಬಂಗಾಳದ ನವಾಬ ನಿನಗೆ ಮಾಡ್ತೀನಿ ಅಂತ ತಿಳ್ಕೊಂಡು ರಾಬರ್ಟ್ ಕ್ಲೈವ್ ಮೀರ್ ಜಾಫರಿಗೆ ಹೇಳ್ತಾನೆ. ಅದು ಮೀರ್ ಜಾಫರಿಗೆ ಎಲ್ಲಿಲೂ ಖುಷಿ ಆಗ್ತದೆ. ಸೇನಾಪತಿ ಇದ್ದ ಒಮ್ಮೆ ನಾ ಹೋಗಿ ಏನಾಗ್ತೀನಿ, ಬಂಗಾಳದ ನವಾಬನಾತೀನಲ್ಲ ಅನ್ನೋ ಖುಷಿದಾಗ ಹೂ ಅಂದು ಬಿಡ್ತಾನ. ಏನಿಲ್ಲ, ನನಗ ಮತ್ತು ಸಿರಾಜುದ್ದೌಲನಿಗೆ ಯುದ್ಧ ಆಗ್ತದ. ರಾಬರ್ಟ್ ಕ್ಲೈವ್ ಹೇಳ್ತಿರ್ತಾನ, ನನಗ ಸಿರಾಜುದ್ದೌಲನಿಗೆ ಯುದ್ಧ ಆಗ್ತದ. ಆ ಯುದ್ಧದ ಸಂದರ್ಭದಲ್ಲಿ ನಿನ್ನ ಸಮ್ಮುಖದಲ್ಲಿರುವ ಸೈನಿಕರನ್ನು ಯುದ್ಧದಲ್ಲಿ ಭಾಗವಹಿಸದಂತೆ ನೋಡ್ಕೊಳ್ಬೇಕಷ್ಟೇ. ನೋಡಿ ಹೆಂಗದ ಪ್ಲಾನ್. ನಿನ್ನ ಸಮ್ಮುಖದಲ್ಲಿ ಸೈನಿಕರು ಇರ್ತಾರಲ್ಲ, ದೊಡ್ಡ ಸಮೂಹ, ಆ ಸೈನಿಕರು ಸಿರಾಜುದ್ದೌಲನ ಸಹಾಯಕ್ಕೆ ಬರದಂತೆ ತಡೆ ಹಿಡಿಬೇಕಷ್ಟೇ. ಆಯ್ತು ಅಂದ್ರೆ ನಾವು ಸುಮ್ ಹೆಸರಿಗೆ ಮುಂದೇನಾಯ್ತು, 1757 ಜೂನ್ 23 ಯುದ್ಧ ಸ್ಟಾರ್ಟ್ ಆಯ್ತು. ಒಂದ್ ಕಡೆ ರಾಬರ್ಟ್ ಕ್ಲೈವ್ 30,000 ಜನ ಸೈನಿಕರನ್ನು ತಗೊಂಬಂದ, ಈ ಕಡೆ ಸಿರಾಜುದ್ದೌಲನ ಸೈನಿಕರು ತಗೊಂಬಂದ್ರು. ಸಿರಾಜುದ್ದೌಲ ಏನ್ ಮಾಡ್ದ, ಮೀರ್ ಜಾಫರ್ಗ ರಾಬರ್ಟ್ ಕ್ಲೈವ್ ಮೇಲೆ ಯುದ್ಧ ಹರಿಸನು. ಯುದ್ಧಕ್ಕೆ ಹೋಗಿಲ್ಲ, ತಟಸ್ಥವಾಗಿ ನಿಂತ. ಸಿರಾಜುದ್ದೌಲ ಗೊತ್ತಾಯ್ತು, ಮೀರ್ ಜಾಫರ್ಗ ರಾಬರ್ಟ್ ಕ್ಲೈವ್ ಪ್ಯಾಕ್ ಮಾಡ್ಯಾನ ಅನ್ನೋದು ಗೊತ್ತಾಯ್ತು. ಯುದ್ಧದಿಂದ ತಪ್ಪಿಸ್ಕೊಂಡು ಸಿರಾಜುದ್ದೌಲ ಓಲ್ಡಕ್ಕೆ ಹೋತಾನ. ಅವಾಗ ರಾಬರ್ಟ್ ಕ್ಲೈವ್ ಸಿರಾಜುದ್ದೌಲನನ್ನು ಬೆನ್ನ ಹತ್ತಿ ಹಿಡಿದು ಕೈ ಕಾಲ ಕುತ್ತಿಗೆ ಎಲ್ಲ ಕತ್ತರಿಸಿ
ಮ್ಯಾಲೆ ಸಿಗಿಸ್ಬಿಡ್ತಾನೆ. ಯಾರು? ರಾಬರ್ಟ್ ಕ್ಲೈವ್. ಭಯಂಕರ ಸಿಟ್ಟು ಇರ್ತದ ಅದರ ಸಲುವಾಗಿ. ಕಪ್ಪು ಕೋಣೆಯ ದುರಂತ ಮಾಡಲಿಕ್ಕೆ ನೀನೇ ಕಾಣಿದ್ದಿ. 123 ಜನ ಸೈನಿಕರನ್ನು ಅಮಾನುಷವಾಗಿ ಕೊಂದಿದ್ದಂತಕ್ಕಂಥದ್ದು ಸಿಟ್ಟಿತ್ತವನಿಗೆ. ಯಾರಿಗೆ? ರಾಬರ್ಟ್ ಕ್ಲೈವ್. ಅದಕ್ಕದು ಇದು ಕ್ಲಾಸಿಕ್ ಅದನ್ನ ಸುಮ್ಮನೆ ಹೆಸರಿಗೆ ನಡೆದಿದ್ದಷ್ಟೇ, ಎಲ್ಲ ಪ್ಯಾಕ್ ಮಾಡಿಬಿಟ್ಟಿರ್ತಾನ ಅವ. ಯಾರು? ರಾಬರ್ಟ್ ಕ್ಲೈವ್. ಮೇನ್ ಮೀರ್ ಜಾಫರ್ಗೆ ಪ್ಯಾಕ್ ಮಾಡಿರ್ತಾನ ಅವ. ಅವಾಗ ಏನು ಮಾಡ್ತಾನ? ಸಿರಾಜುದ್ದೌಲಾ ಓಡ್ ಹೋಗ್ತಾ ಇರ್ತಾನ. ರಾಬರ್ಟ್ ಕ್ಲೈವ್ ಬೆನ್ನು ಹತ್ತಿ ಅವನಿಗೆ ಹಿಡಿದು ಕೈ ಕಾಲ ಕುತ್ತಿಗೆ ಎಲ್ಲನೂ ಕತ್ತರಿಸಾಕ್ಬಿಡ್ತಾನ. ಸಿರಾಜುದ್ದೌಲ ಸತ್ತೋಗ್ಬಿಡ್ತಾನ. ಸತ್ತೋದ್ಮೇಲೆ ಮುಂದೇನಾಯ್ತು ಅಂತಂದ್ರೆ ಕ್ಲಾಸಿಕ್ ಅದ ಮುಗೀತು. ಮುಗಿದ ನಂತರ ಮಾತು ಕೊಟ್ಟಂತೆ ರಾಬರ್ಟ್ ಕ್ಲೈವ್ ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡಿದನು. ಆದರೆ ಬಂಗಾಳದ ನವಾಬ ಮೀರ್ ಜಾಫರ್ ಆದ, ಅದು ಬ್ರಿಟಿಷರ ಕೈಗೊಂಬೆ ಆದಂತೆ ಆದನು. ಬ್ರಿಟಿಷರು ಕುಂದ್ರಬೇಕಾಗಿತ್ತು, ಎದ್ದಿಂದ್ರಬೇಕಾಗಿತ್ತು. ಆ ಕಡೆ ಹೋಗಂದ್ರೆ ಹೋಗ್ಬೇಕು, ಬ್ಯಾಡ ಅಂದ್ರೆ ಬಿಡಬೇಕು. ಇಡೀ ಸಂಪೂರ್ಣ ಬಂಗಾಳ ಪ್ರದೇಶ ಯಾರ ಕೈಲಾಗ ಬಂತು? ಹೆಸರಿಗವ ಬಂಗಾಳ ನವಾಬ ಯಾರಾದ್ರು? ಮೇನ್ ಪವರ್ ಯಾರ ಕೈದಾಗಿತ್ತು? ಬ್ರಿಟಿಷರ ಕೈದಾಗಿತ್ತು. ಹೀಗಾಗಿ ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ ಎಲ್ಲಾ ರೀತಿಯಿಂದಲೂ ಸಂಪದ್ಭರಿತವಾದ ಬಂಗಾಳ ಪ್ರದೇಶ 1757 ಜೂನ್ 23ರಂದು ಬ್ರಿಟಿಷರ ಕೈ ಸೇರಿತು. ಇದು ಬ್ರಿಟಿಷರಿಗೂ ಆಂತರಿಕವಾಗಿ ಭಯಂಕರ ಸಂತೋಷ ಆಯ್ತು. ಅವರಿಗೆ ಆಂತರಿಕವಾಗಿ ಬ್ರಿಟಿಷರು ಭಯಂಕರ ಸಂತೋಷ ಆಯಿತು. ಸಂತೋಷ ಆದ ನಂತರ ಬಂಗಾಳದಲ್ಲಿ ಸುಂಕ ಮುಕ್ತ ಮಾಡುವ ವ್ಯಾಪಾರವನ್ನು ಹೊಂದಿದರು. ಅನಿರ್ಬಂಧಿತ ವ್ಯಾಪಾರ, ಯಾವುದೇ ನಿರ್ಬಂಧಗಳಿಲ್ಲದೆ ವ್ಯಾಪಾರ ಮಾಡ್ತಕ್ಕಂಥ ಅನುಮತಿ ಅವ್ರಿಗೆ ಸಿಕ್ಬಿಡ್ತು. ಯಾರಿಗ್ರಿ? ಬ್ರಿಟಿಷರಿಗೆ. ಮುಂದೆ ಹೇಳ್ತಾರೆ ನೋಡ್ರಿ ಏನು ಅಂತಂದ್ರೆ, ಈ ಪ್ಲಾಸಿ ಕದನ ಮುಗಿದ ನಂತರ ಏನೇನು ಪರಿಣಾಮಗಳಾಯಿತು ಒಂದೊಂದು ಹೇಳ್ಕೋತ ಹೋಗ್ತಾರೆ ಅವರು. ಅಲ್ಲಿ ವಿಶೇಷವಾಗಿ ಈ ಪ್ಲಾಸಿ ಕದನ ಅನೈಕ್ಯತೆ ಮತ್ತು ಅಸಂಘಟನೆಯಿಂದ ಕೂಡಿತ್ತು. ಒಗ್ಗಟ್ಟಿದ್ದಿಲ್ಲ ಸಿರಾಜುದ್ದೌಲನಲ್ಲಿ. ಎರಡನೇದು, ಮೀರ್ ಜಾಫರ್ ಬಂಗಾಳದ ನವಾಬನಾದನು. ನಂತರ ಹೇಳ್ತಾರೆ ಅವ್ರು ಏನು ಅಂತಂದ್ರೆ, ಬಂಗಾಳ ಪ್ರದೇಶದಲ್ಲಿ ನಿರ್ಬಂಧ ಇಲ್ಲದೆ ಬ್ರಿಟಿಷರು ವ್ಯಾಪಾರ ಮಾಡಲಿಕ್ಕೆ ಅವರಿಗೆ ಅನುಮತಿ ಸಿಕ್ತು. ಜೊತೆಗೆ ಏನಪ್ಪಾ ಅಂದ್ರೆ, ಸಿರಾಜನು ಕಲ್ಕತ್ತಾದ ಮೇಲೆ ಆಕ್ರಮಣಕ್ಕೆ ಯುದ್ಧ ಪರಿಹಾರವಾಗಿ ಮೀರ್ ಜಾಫರ್ನಿಗೆ 17,40,00,000 ರೂಪಾಯಿಗಳನ್ನು ಕೊಡಬೇಕಾಯಿತು. ಅವ ಸಿರಾಜುದ್ದೌಲ ಏನಪ್ಪಾ ಅಂತಂದ್ರೆ ಕಲ್ಕತ್ತಾ ಕೋಟೆ ಮೇಲೆ ದಾಳಿ ಮಾಡಿ ನಷ್ಟ ಉಂಟು ಮಾಡಿದನಲ್ರಿ. ಅದರ ಪರಿಣಾಮವಾಗಿ ಇವ್ರೇನ್ ಮಾಡಬೇಕಾಗಿತ್ತು ಅಂದ್ರೆ, ಬಂಗಾಳದ ನವಾಬನಾಗಿರ್ತಕ್ಕಂಥ ಮೀರ್ ಜಾಫರ ಬ್ರಿಟಿಷರಿಗೆ 17,75,00,000 ರೂಪಾಯಿ ಪರಿಹಾರ ಕೊಡಬೇಕಾಗಿತ್ತು. ನೋಡ್ರಿ, ಆಗಿನ ಟೈಮಿಗೆ 17 ಕೋಟಿ ರೂಪಾಯಿ ಅಂತಂದ್ರೆ ಬಹಳ ರೊಕ್ಕ ಆಗ್ತದೆ. ಹಾಗಾದ್ರೆ 70 ಲಕ್ಷ ರೂಪಾಯಿ ಕೊಡಬೇಕಾಗಿತ್ತು. 17,70,00,000 ರೂಪಾಯಿ ಪರಿಹಾರವಾಗಿ ಕೊಟ್ಟರು. ನಾಳೆ ಎಕ್ಸಾಮ್ದಾಗ ಕ್ವಶನ್ ಕೇಳ್ತಾರೆ, ಪ್ಲಾಸಿ ಕದನಕ್ಕೆ ಕಾರಣಗಳು ಬರೆಯಿರಿ. 1, 2, 3. ಒಂದು ದಸ್ತಕ್, ಅನುಮತಿ ಇಲ್ಲದ ಕೋಟೆಯನ್ನು ದುರಸ್ತಿಗೊಳಿಸಿದ್ದು, ಕಪ್ಪು ಕೋಣೆ ದುರಂತ. ಈ 3 ಕಾರಣಗಳಾಗ್ತವೆ. ಪರಿಣಾಮಗಳದಾಗ ಬರೀರಿ. ಏನು? ಈ ಒಂದು ಯುದ್ಧ ನೆಪ ಮಾತಕ್ಕೆ ಯುದ್ಧ ನಡೆಯಿತು. ಇದರಲ್ಲಿ ಅನೈಕ್ಯತೆ ಮತ್ತು ಅಸಂಘಟನೆಯಿಂದ ಕೂಡಿತ್ತು. ಒಂದನೇ ಪರಿಣಾಮ. ಎರಡನೇದು, ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಮೂರನೇದೇನು ಅಂದ್ರೆ, ಬಂಗಾಳ ಪ್ರದೇಶದ ಮೇಲೆ ಅನಿರ್ಬಂಧಿತ ವ್ಯಾಪಾರ ಹಕ್ಕನ್ನು ಬ್ರಿಟಿಷರು ಹೊಂದಿದ್ರು. ನಾಲ್ಕನೇದೇನು ಅಂದ್ರೆ, ಸಿರಾಜನು ಬ್ರಿಟಿಷರ ಮೇಲೆ ದಾಳಿ ಮಾಡಿದ ಪರಿಣಾಮವಾಗಿ ಮೀರ್ ಜಾಫರ್ ಬ್ರಿಟಿಷರಿಗೆ 17,70,00,000 ರೂಪಾಯಿಗಳನ್ನು ಪರಿಹಾರವಾಗಿ ನೀಡಿದನು. ಇಲ್ಲಿಗೆ ಯಾವ ಕದನ ಮುಗಿತು? ಪ್ಲಾಸಿ ಕದನ. 2 ಅಂಕ ಕೇಳಬಹುದು. ಕಪ್ಪು ಕೋಣೆಯ ದುರಂತ ಕುರಿತು ಬರೆಯಿರಿ. ದಸ್ತಕ ಎಂದರೇನು? ಹಾಗಾದರೆ ಪ್ಲಾಸಿ ಕದನ ಯಾವ ವರ್ಷ ನಡೆಯಿತು ಮತ್ತು ಯಾರ್ಯಾರ ಮಧ್ಯೆ ನಡೆಯಿತು? ಹಿಂಗೂ ಕೂಡ ಕ್ವಶನ್ ಕೇಳಬಹುದು. ಅಥವಾ ಬ್ರಿಟಿಷರಿಗೆ ದಸ್ತಕ್ ಎಂತಕ್ಕಂಥ ಅನುಮತಿ ಪತ್ರ ನೀಡಿದ ನವಾಬ ಯಾರು? ಪರೀಕ್ಷೆಯಾದಂತನೂ ಕೂಡ ನೀವು ಆನ್ಸರ್ ಹೇಳ್ಬೋದು.
ಈಗ ನಂತರ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಬಕ್ಸರ್ ಕದನ ನೋಡಮ್ಮಿ. ಯಾವ ಕದನ ನೋಡಮ್ಮಿ? ಬಕ್ಸರ್ ಕದನ. ಹಾಗಾದ್ರೆ ಪ್ಲಾಸಿ ಕದನ ಬ್ರಿಟಿಷರಿಗೆ ಗೆಲುವು ಸಿಕ್ತು. ಹಾಗಾದ್ರೆ ಬಕ್ಸರ್ ಕದನ ಹೆಂಗ್ ನಡೀತು? ಮುಂದೆ ಏನಾಯ್ತು ಗೊತ್ತೇನ್ರಿ? ಮೀರ್ ಜಾಫರ್ ಬಂಗಾಳದ ನವಾಬ್ ಆದ್ರಿ 17,70,00,000 ಪಟ್ಟರು ಬ್ರಿಟಿಷರಿಗೆ ಏನಪ್ಪ ಅಂದ್ರೆ ರೊಕ್ಕನೇ ಸಾಕಾಗಲ್ಲಾಯ್ತು. ಪೂರ ಮೀರ್ ಜಾಫರ್ ಬರೋರು ಇನ್ನ ರೊಕ್ಕ ಅವ ರೊಕ್ಕ ಕೊಟ್ಟು 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 ಆ ಬಂಗಾಳದ ನವಾಬನಾಗಿರ್ತಕ್ಕಂಥ ಮೀರ್ ಜಾಫರ್ನ ಬಕ್ಕಸ್ ಪೂರ ಖಾಲಿ ಆಗೈತಿ. ಆ ಕಡೆದು ವ್ಯಾಪಾರದಿಂದ ಬಕ್ಕಸ್ ತುಂಬೋದೂ ಇಲ್ಲ, ಈ ಕಡೆ ಬ್ರಿಟಿಷರ್ ರೊಕ್ಕ ಕೇಳೋದು ಬಿಡೋದಿಲ್ಲ. ಮುಂದೆ ಏನಾಯ್ತು ಗೊತ್ತೇನ್ರಿ? ಮೀರ್ ಜಾಫರ್ನಿಗೆ ಬ್ರಿಟಿಷರ್ ರೊಕ್ಕ ಕೊಡ್ಲಿಕ್ಕೆ ಹೋಗ್ಬಿಟ್ರಿ ನಾವು. ತಕಾಸಿ ಮುಂದೊಂದು ದಿನ ಬ್ರಿಟಿಷರ್ ಮಾತ್ರ ರೊಕ್ಕ ಕೇಳೋಕೆ ಬಂದ್ರೆ ಮೀರ್ ಜಾಫರಿಗೆ. ಆ ಮೀರ್ ಜಾಫರ್ ಅಂತಾನ, ನನ್ನ ಬೊಕ್ಕಸದಾಗ ಖಜಾನೆದಾಗ ರೊಕ್ಕ ಇದ್ದೀರಿ, ನಾನು ನಿಮ್ಗೆ ಕೊಡ್ಬೇಕಲ್ಲ, ನನ್ನ ಮೇಲೆ ಎಲ್ಲ ರೊಕ್ಕ ಖಲಾಸ್ ಆಗ್ಯಾವ ಅಂತ ಹೇಳ್ಬಿಟ್ಟವ. ಅವಾಗ ಬ್ರಿಟಿಷರ್ ಏನಂತಾರೆ ಗೊತ್ತೇನು? ನೀನು ಆಡಳಿತ ಮಾಡಲು ಅಸಮರ್ಥನಾದ ವ್ಯಕ್ತಿಯಾಗಿದ್ದಿ, ಹಾಗಾಗಿ ನಿನ್ನನ್ನು ಬಂಗಾಳ ಪ್ರದೇಶದ ನವಾಬ ಸ್ಥಾನದಿಂದ ಕೆಳಗಿಳಿಸಿ ನಿನ್ನ ಅಳಿಯನಾದ ಮೀರ್ ಖಾಸಿಮಿಗೆ ಬಂಗಾಳದ ನವಾಬನನ್ನಾಗಿ ಮಾಡುತ್ತೇವೆ ಅಂತೇಳಿ ಘೋಷಣೆ ಮಾಡಿದ್ರು. ನೋಡಿ, ರೊಕ್ಕ ಕೊಟ್ಟು 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 ತಕಾಸಿ ಬೊಕ್ಕಸದಾಗ ರೊಕ್ಕ ಇಲ್ಲ ಅಂತ ಹೇಳಿದ್ರವ ಯಾರು? ಮೀರ್ ಜಾಫರ್. ಹಂಗೆ ಹೇಳಿ ಸಲುವಾಗಿ ಬ್ರಿಟಿಷರು ಅವನಿಗೆ ಏನು ಹೇಳಿದ್ರು? ಆಡಳಿತ ಮಾಡಲು ನೀನು ಅಸಮರ್ಥನಾಗಿದ್ದೆ, ಅದಕ್ಕೆ ನೀವು ಬಂಗಾಳ ಸ್ಥಾನದಿಂದ ಏನು ಮಾಡಪ್ಪ, ನವಾಬನ ಸ್ಥಾನದಿಂದ ಕೆಳಗಿಡಿ. ಮತ್ತೆ ಯಾರಿಗೆ ತಂದು ಕುಂದ್ರಿಸಿದ್ರು? ಅವನ ಅಳಿಯನಾದ ಮೀರ್ ಖಾಸಿಮ್ ತಂದು ಕುಂದ್ರಿಸ್ತಾರೆ. ಅವ ಮೀರ್ ಖಾಸಿಮ್ ಖುಷಿಯಾಗಿ ಬಂಗಾಳ ಪ್ರದೇಶದ ನವಾಬನಾಗಿ ಸಂತೋಷದಿಂದ ಅಧಿಕಾರ ಸ್ವೀಕಾರ ಮಾಡ್ತಾನೆ. ಬಟ್ ಮೀರ್ ಜಾಫರ್ನಪ್ಲೆ ಮೀರ್ ಖಾಸಿಮ್ ಇಲ್ಲ. ಮೀರ್ ಖಾಸಿಮ್ ಒಬ್ಬ ಸಮರ್ಥ ಆಡಳಿತಗಾರನಾಗಿರ್ತಾನ. ಸ್ವತಂತ್ರ ಬಂಗಾಳ ಪ್ರದೇಶವನ್ನು ಬ್ರಿಟಿಷರಿಂದ ಸ್ವತಂತ್ರ ಮಾಡಬೇಕು ಅನ್ನೋದು ಕಲ್ಪನೆ ಇರ್ತಾವನಿಗೆ. ಯಾರಿಗೆ? ಮೀರ್ ಖಾಸಿಮ್. ಒಳ್ಳೆ ಆಡಳಿತಗಾರ ಇರ್ತಾನವ, ಶೂರನು ಕೂಡ ಇರ್ತಾನ. ಬಂಗಾಳ ಪ್ರದೇಶ ಸ್ವತಂತ್ರ ಮಾಡಬೇಕಂತಕ್ಕಂಥ ಕನಸು ಕೂಡ ಇರ್ತದೆ. ಅವ ಅಧಿಕಾರ ವಹಿಸಿಕೊಂಡ ತಕ್ಷಣ ಏನು ಮಾಡ್ತಾನೆ ಗೊತ್ತೇನ್ರಿ? 2,00,000 ಪೌಂಡ್ ಹಣವನ್ನು ಬ್ರಿಟಿಷರಿಗೆ ಕೊಡುವುದಲ್ಲದೆ ಕೆಲವೊಂದು ಪ್ರದೇಶಗಳನ್ನು ಬ್ರಿಟಿಷರಿಗೆ ಮತ್ತೆ ಕೊಟ್ಟು ಬಿಡ್ತಾನ್ರಿ. ಪರ್ಮಿಂಟ್ ಅಲ್ಲಿ ಏನಪ್ಪ ಅಂದ್ರೆ ನೀವೇ ತೆರಿಗೆ ತೋರಿ ನೀವೇ ಆಡಳಿತ ಮಾಡ್ರಿ ಅಂತೇಳಿ ಕೆಲವೊಂದು ಪ್ರದೇಶಗಳನ್ನು ಕೂಡ ಕೊಡ್ತಾನೆ. ಅಷ್ಟಾದ್ರೂ ಕೂಡ ಬ್ರಿಟಿಷರಿಗೆ ಸಾಕಾಗಲ್ಲ. ಹಿಂಗೆ ಆಡಳಿತ ಮಾಡ್ಕೋತ ಹೋದಂಗ ಮೀರ್ ಖಾಸಿಮ್ ತಲೆಗೆ ಬರ್ತವ, ಏನು ಯಾಕೆ ನಾ ಬ್ರಿಟಿಷರಿಂದ ಸ್ವತಂತ್ರ ಆಗಬಾರ್ದು, ಈ ದಿನ ಹಿಂಗೆ ನಾ ಬ್ರಿಟಿಷರ್ ಮಾತು ಕೇಳ್ಕೋತ ಬಂಗಾಳದಾಗ ಆಡಳಿತ ಮಾಡಲಿ, ನಾವೊಬ್ಬ ಶೂರ ಅರಸಿದ್ದೀನಿ, ನಾ ಬ್ರಿಟಿಷರಿಂದ ಸ್ವತಂತ್ರ ಆಗಬೇಕು. ಅದು ಅಲ್ಲದೆ ಈ ಬ್ರಿಟಿಷರು ತಂದಿರ್ತಕ್ಕಂಥ ಈ ಕೆಟ್ಟ ದಸ್ತಕ ಏನದಲ್ಲ, ಇದರಿಂದ ನನ್ನ ರಾಜ್ಯ ಪೂರ ಬಕ್ಕಸ ಹೋಲತ್ತದ, ಖಜಾನೆ ಪೂರ ಬಕ್ಕಸ ಹೋಲತ್ತದ, ಖಾಲಿ ಹೋಲತ್ತದ, ರಾಜ್ಯಕ್ಕೆ ಆದಾಯನೇ ಇಲ್ಲ, ನಾ ಏನು ಮಾಡಬೇಕು ಅಂತ ತಿಳ್ಕೊಂಡು ವಿಚಾರದಾಗ ಕೂತಿರ್ತಾನ. ಯಾರು? ಮೀರ್ ಖಾಸಿಮ್. ಅಂತಿಮವಾಗ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಸ್ವತಂತ್ರ ಪಡಿಸ್ಕೊಳ್ಬೇಕು ನನ್ನ ಪ್ರದೇಶ ಅಂತೇಳಿ ಯಾರು ಪ್ಲ್ಯಾನ್ ಆಗ್ತಿರ್ತಾರೆ. ಅಂಥ ಸಂದರ್ಭದಲ್ಲಿ ಏನಾಗ್ತಂತಂದ್ರೆ ಬ್ರಿಟಿಷರು ಏನಪ್ಪ ಅಂತಂದ್ರೆ ಈ ವಿಷಯವನ್ನು ಅರ್ತಿರ್ತಕ್ಕಂಥ ಬ್ರಿಟಿಷರು ಮೀರ್ ಖಾಸಿಮ್ ಹಿಂಗೇನೋ ಬಂಗಾಳದ ಪ್ರದೇಶದ ನವಾಬನಾಗಿ ಹಿಂಗೇನೋ ಮುಂದುವರಿಸಿದೆವು ಅಂತಂದ್ರೆ ಯಾಕೋ ನಮ್ಮ ಮಾತು ಕೇಳಂಗೆ ಕಾಣಲಿಗನ, ಸ್ವತಂತ್ರ ಆಗ್ಬೇಕಂತಕ್ಕಂಥ ಒಂದು ವಿಷಯವನ್ನು ವ್ಯಕ್ತಪಡಿಸ್ಯಾನ, ಇವನಿಗೆ ಅಧಿಕಾರದಿಂದ ಕೆಳಗಿಳಿಸಬೇಕು ತಿಳ್ಕೊಂಡು ಆ ಮೀರ್ ಖಾಸಿಮಿಗೆ ಏನು ಮಾಡ್ತಾರೆ ಗೊತ್ತೇನ್ರಿ? ಮತ್ತು ಬಂಗಾಳದ ನವಾಬ ಸ್ಥಾನದಿಂದ ಯಾಕಮ್ಮ ಸ್ವತಂತ್ರ ಆಗ್ಬೇಕಂತ ಈ ದಸ್ತಕ್ ಏನದ ನೋಡ್ರಿ, ಇದು ವಿರೋಧ ಮಾಡ್ತಾನ. ವಿರೋಧ ಹೆಂಗೆ ಮಾಡ್ತಾನ ಗೊತ್ತೇನ್ರಿ? ಭಾರಿ ಹುಷಾರ್ ಇರ್ತಾನವ. ಬ್ರಿಟಿಷರೇ ನೀವು ದಸ್ತಕ್ ಪಡೆದುಕೊಂಡು ಟ್ಯಾಕ್ಸ್ ಇಲ್ದಂಗೆ ಸುಂಕ ಇಲ್ದಂಗೆ ನೀವು ಬಂಗಾಳ ಪ್ರದೇಶದ ವ್ಯಾಪಾರ ಮಾಡ್ಲತ್ತೀರಿ, ಹೌದು, ಅದು ಅಲ್ಲದೆ ನಂಬಲ್ಲೂ ಕೂಡ ರೊಕ್ಕ ತೋಲತ್ತೀರಿ. ಅದಕ್ಕೆ ಅವೇನು ಮಾಡ್ತಾನ, ಬಂಗಾಳ ಪ್ರದೇಶದಲ್ಲಿರ್ತಕ್ಕಂಥ ಇತರ ವ್ಯಾಪಾರಿಗಳಿಗೂ ಕೂಡ ನೀವು ಕೂಡ ಸುಂಕ ಕೊಡದೆ ವ್ಯಾಪಾರ ಮಾಡ್ರಿ ಅಂತೇಳಿ ಆದೇಶ ಕೊಟ್ಬಿಡ್ತಾನವ. ಇತರ ವ್ಯಾಪಾರಿಗಳಿರ್ತಾರಲ್ಲ ಅವರಿಗೂ ಕೂಡ ಹಂಗೆ ಬ್ರಿಟಿಷರ್ ಹೆಂಗೆ ನಮ್ಮ ಟ್ಯಾಕ್ಸ್ ಕೊಡದೆ ವ್ಯಾಪಾರ ಮಾಡ್ತಾರಲ್ಲ, ನೀವು ಉಳಿದ ಎಲ್ಲ ವ್ಯಾಪಾರಿಗಳು ನೀವು ಕೂಡ ಹಂಗೆ ಮಾಡ್ರಿ ವ್ಯಾಪಾರ ಅಂತೇಳಿ ಹೇಳ್ಬಿಡ್ತಾನೆ. ಅವಾಗ ಎಲ್ಲ ವ್ಯಾಪಾರಿಗಳು ಬ್ರಿಟಿಷರಿಗೆ ಪ್ರತಿಸ್ಪರ್ಧಿ ಆಗಿಬಿಡ್ತಾರೆ. ಯಾಕೆ? ಅವ್ರಿಗೂ ಟ್ಯಾಕ್ಸ್ ಇಲ್ಲ, ಇವ್ರಿಗೂ ಟ್ಯಾಕ್ಸ್ ಇಲ್ಲ. ಇದು ಯಾರಿಗೆ ಸಿಟ್ಟು ಬಂದುಬಿಡ್ತದ? ಬ್ರಿಟಿಷರಿಗೆ ಸಿಟ್ಟು ಬಂದಿರ್ತದ.
ಅವ ಯಾಕೆ ಹಂಗೆ ಮಾಡಿರ್ತಾನ ಅಂತಂದ್ರೆ ಮೀರ್ ಕಾಸಿಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಏನಾಗ್ಬೇಕಂದಿರ್ತಾನ ರೀ, ಸ್ವತಂತ್ರ ಆಗ್ಬೇಕಂತ ಅವನು ಆಸೆ ಇರ್ತದ್ರಿ. ನೀವನು ಟ್ಯಾಕ್ಸ್ ಕಟ್ಟಲ್ಲ ಅಂದ್ರೆ ನೀವನು ಕಟ್ಬೇಡ್ರಿ ಅಂತ ಹೇಳ್ತಾನ. ಎಲ್ಲರೂ ಫ್ರೀ ಮಾಡ್ರಿ ವ್ಯಾಪಾರ. ಅವಾಗ ಬ್ರಿಟಿಷರ ಬೊಕ್ಕಸಕ್ಕೆ ವಿಪರೀತ ನಷ್ಟ ಉಂಟಾಗ್ತದೆ ಬ್ರಿಟಿಷರಿಗೆ ವ್ಯಾಪಾರದಲ್ಲಿ. ಇದಕ್ಕೆಲ್ಲ ಕಾರಣ ಯಾರಂತವ್ರು ನಿರ್ಣಯ ಮಾಡ್ತಾರೆ? ಮೀರ್ ಖಾಸಿಮ್. ಯಾರೇ ಮೀರ್ ಖಾಸಿಮ್ ಏನಪ್ಪಾ ಅಂದ್ರ ಇದಕ್ಕೆಲ್ಲ ಕಾರಣ ಅಂತೇಳಿ ಬ್ರಿಟಿಷರು ನಿರ್ಣಯ ಮಾಡಿ ಈ ಮೀರ್ ಖಾಸಿಮನ್ನೇ ನವಾಬಗಿರಿ ಸ್ಥಾನದಿಂದ ಇಳಿಸಬೇಕು ಅಂತ ತಿಳ್ಕೊಂಡು ಪ್ಲಾನ್ ಹಾಕಿ ಈ ಮೀರ್ ಖಾಸಿಮ್ನನ್ನು ನವಾಬಗಿರಿ ಸ್ಥಾನದಿಂದ ಇಳಿಸಿ ಮೀರ್ ಜಾಫರ್ ಅಂತಕ್ಕಂಥ ವ್ಯಕ್ತಿ ಮಹತ್ವದ ಕುಂದಿರ್ಸ್ತಾರೆ. ಮೊದಲಿದ್ದಲ್ಲ ಅವನಿಗೆ ಮತ್ ತರ್ತಾರೆ. ಎಲ್ಲಿ ತಗೊಂಡ್ಬರ್ತಾರೆ? ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ. ಮೀರ್ ಜಾಫರ್ ಇಳಿಸಿ ಮೀರ್ ಕಾಸಿಮ್ ತಂದಿರು. ಈ ಮೀರ್ ಕಾಸಿಮ್ ಇಳಿಸಿ ಮತ್ತೇನ್ ಮಾಡ್ತಾರೆ? ಮೀರ್ ಜಾಫರ್ಗೆ ತರ್ತಾರೆ. ಇವ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಸುಮ್ ಕುಂದಿರ್ತಾನೆ. ಇವ ಸುಮ್ ಕುಂದ್ರ ಮನುಷ್ಯ ಅಲ್ಲ. ಬ್ರಿಟಿಷರ ಎಲ್ಲಾ ಕುತಂತ್ರಗಳನ್ನು ಸಂಪೂರ್ಣವಾಗಿ ಅರಿತಿರ್ತಾನವ. ನನಗೆ ಅಧಿಕಾರದಿಂದ ಕೆಳಗಿಳಿಸ್ಯಾರ ಅಂದಾಗ ಮುಂದೆ ಏನ್ ಮಾಡ್ತಾರೆ ಬ್ರಿಟಿಷರ್ ಎಂಬುದು ಇನ್ನು ಗೊತ್ತಿರ್ತದೆ. ಅದಕ್ಕೆ ಇವ ಏನ್ ಮಾಡ್ತಾನೆ ಗೊತ್ತೇನ್ರಿ? ಸೀದಾ ಡೆಲ್ಲಿಗೆ ಹೋಗ್ತಾನವ. ದೆಹಲಿ ಅಲ್ಲಿ ಮೊಘಲರ ಒಬ್ಬ ಅರಸಿರ್ತಾನ, 2ನೇ ಶಾ ಆಲಂ ಅಂತೇಳಿ, ಅವನಿಗೆ ಭೇಟಿ ಆಗ್ತಾನೆ. ಬಂಗಾಳ ಪ್ರದೇಶದಲ್ಲಿ ನಾನೆಲ್ಲ ಪ್ರದೇಶ ಬ್ರಿಟಿಷರು ವಶಪಡಿಸ್ಕೊಂಡಾರ, ಹಿಂಗೆಲ್ಲ ಮಾಡತ್ತಾರ, ದಯಮಾಡಿ ನೀ ನನಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ನೀ ನನಗೆ ಸಹಾಯ ಮಾಡು ಅಂತ ತಿಳ್ಕೊಂಡು ಮೀರ್ ಕಾಸಿಮ ದೆಹಲಿಗೆ ಹೋಗಿ ಮೊಘಲರ ಅರಸ 2ನೇ ಶಾ ಆಲಂ ಬೇಡ್ಕೋತಾನ. ಅವ 2ನೇ ಶಾ ಆಲಂ ಅಂತಾನ, ಆಯ್ತು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಕ್ಕೆ ನಾ ದೊಡ್ಡ ಪ್ರಮಾಣದ ಸೈನ್ಯ ತೊಗೊಂಡು ಬರ್ತೀನಿ ಅಂತ ತಿಳ್ಕೊಂಡು 2ನೇ ಶಾ ಆಲಂ ಒಪ್ಪಿಗೆ ಕೊಡ್ತಾನೆ. ಅಟ್ಟಿಗೆ ಸುಮ್ಕುಂದ್ರಲ್ರಿ. ಔದ್ ಅಂತೇಳಿ ಒಂದು ಪ್ರದೇಶ ಇರ್ತದೆ. ಆ ಔದ್ ಪ್ರದೇಶದಲ್ಲಿ ಒಬ್ಬ ನವಾಬ್ ಇರ್ತಾನ, ಸೂಜ್ ಉದ್ ದೌಲ್ ಅಂತೇಳಿ. ಯಾರೇ? ಸೂಜ್ ಉದ್ ದೌಲ್ ಅಥವಾ ಸೂಜಾ ಉದ್ ದೌಲ್. ಸೂಜ್ ಉದ್ ದೌಲ್ ಅಂತೇಳಿ ಅಲ್ಲೊಬ್ಬ ನವಾಬ್ ಇರ್ತಾನ. ಅವನಿಗೆ ಭೇಟಿ ಆಗ್ತಾನೆ. ಅವನಿಗೂ ಕೂಡ ಹೋಗಿ ಹಿಂಗೆ ಹೇಳ್ತಾನ. ಅವನು ನಾನು ಬರ್ತೀನಿ ತಗೋ ಅಂತ ಹೇಳ್ತಾನ. ನೋಡಿ ಸುಮ್ ಕೂತಿನ ನೀವ? ಸುಮ್ ಕೂತಿಲ್ಲ. ಏನು ಮಾಡಿದನು? 2ನೇ ಶಾ ಆಲಂ ಭೇಟಿಯಾಗಿ ಅಲ್ಲಿನ ಸೈನ್ಯ ತರಿಸೋನು. ಔದನ ನವಾಬನಾಗಿರ್ತಕ್ಕಂಥ ಸೂಜಾ ಉದ್ದೋಲ್ ಅವನಿಂದನೂ ಕೂಡ ಸೈನಿಕರು ತರಿಸೋನು. ಇವೊಂದು ಸೈನಿಕರು 3 ಸೈನಿಕರು ಸೇರಿಸಿ ಒಂದು ತ್ರಿಕೂಟ ಸೈನ್ಯವನ್ನು ರಚನೆ ಮಾಡಿದ್ರು. 3 ನವಾಬರಿಂದ ಕೂಡಿರುವ ಒಂದು ತ್ರಿಕೂಟ ಸೈನ್ಯವನ್ನು ರಚನೆ ಮಾಡಿ 1764ರಲ್ಲಿ ಬಕ್ಸರ್ ಇರ್ತಕ್ಕಂಥ ಸ್ಥಳದಾಗ ಯುದ್ಧ ನಡೀತು. ಇವರು 3 ತ್ರಿಕೂಟ ಸೈನ್ಯ ಒಂದ್ ಕಡೆ ಆಗಿರ್ತಾವ, ಆ ಬ್ರಿಟಿಷರ ಸೈನಿಕರು ಒಂದ್ ಕಡೆ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಸೈನಿಕರ ಸೇನಾಪತಿ ಯಾರಿರ್ತಾರ ಅಂದ್ರೆ ಹೆಕ್ಟರ್ ಮಂಡ್ರೋ ಎಂತಕ್ಕಂಥ ವ್ಯಕ್ತಿ ಇರ್ತಾನೆ. ಯಾರಿರ್ತಾರೆ? ಹೆಕ್ಟರ್ ಮಂಡ್ರೋ ಎಂತಕ್ಕಂಥ ವ್ಯಕ್ತಿ ಈ ಬ್ರಿಟಿಷರ ಒಂದು ಸೇನಾಪತಿ ಆಗಿರ್ತಾನೆ. ಹೆಕ್ಟರ್ ಮಂಡ್ರೋ ಎಂತಕ್ಕಂಥ ವ್ಯಕ್ತಿ ಬ್ರಿಟಿಷರ ಸೇನಾಪತಿ ಆಗಿರ್ತಾನೆ. ಈ ಕಡೆ ಖಾಸಿಮ್ನ ಒಂದು ತ್ರಿಕೂಟ ಸೈನ್ಯ ಇರ್ತದೆ. ಇವರಿಬ್ಬರ ಮಧ್ಯೆ 1764ರಲ್ಲಿ ಬಕ್ಸರ್ ಎಂತಕ್ಕಂಥ ಸ್ಥಳದಾಗ ಯುದ್ಧ ನಡೀತದೆ. ಯುದ್ಧದ ಅಂತಿಮದಲ್ಲಿ ತ್ರಿಕೂಟ ಸೈನ್ಯಕ್ಕೂ ಮತ್ತು ಹೆಕ್ಟರ್ ಮಂಡ್ರೋ ಬ್ರಿಟಿಷರ ಸೇನಾಪತಿಗೂ ದೊಡ್ಡ ಯುದ್ಧ ಆಗ್ತದ. ಯುದ್ಧದ ಅಂತಿಮದಲ್ಲಿ ಬ್ರಿಟಿಷರಿಗೆ ಏನಾಗ್ಬಿಡ್ತಾರೆ? ಗೆಲುವಾಗ್ಬಿಡ್ತದ. ಬ್ರಿಟಿಷರು ಗೆದ್ದೋಗ್ಬಿಡ್ತಾರ. ಮತ್ತ ತ್ರಿಕೂಟ ಸೈನ್ಯಕ್ಕೆ ಸೋಲಾಗ್ತದ. ಮೀರ್ ಖಾಸಿಮ್ ಸೋತು ಪಲಾಯನ ಓಡೋಲು ಚಲೋ ಮಾಡ್ತಾರ. ಓಡ್ತಾನ ಬ್ರಿಟಿಷರು ಬೆನ್ನ ಹತ್ತಾರ. ಲಾಸ್ಟಿಗೆ ಓಡಿ ಹಸಿವೆ ಆಗ್ತದ. ಊಟಕ್ಕೆ ಅನ್ನ ಇಲ್ಲದೆ ಹಸಿವಿನಿಂದ ಮರಣ ಹೊಂದಿರತಕ್ಕಂಥ ವ್ಯಕ್ತಿ ಮೀರ್ ಖಾಸಿಮ್, ಒಬ್ಬ ನವಾಬ. ಬ್ರಿಟಿಷರಿಂದ ತಪ್ಪಿಸ್ಕೊಳ್ಳೋದಾಗ ಹಸಿವೆ ಆಗ್ತಾವನಿಗೆ. ಹಸಿವೆಯಾಗಿ ಏನಾಗ್ತಾನವ? ಸತ್ತೋಗ್ಬಿಡ್ತಾನವ. ಹಸಿವೆಯಿಂದ ಸತ್ತ ಒಬ್ಬ ನವಾಬ ನೋಡ್ರಿ. ಯಾರು? ಮೀರ್ ಖಾಸಿಮ್. ನಂತರ 2ನೇ ಶಾ ಆಲಂ, ಮೊಘಲರ ಅರಸಿರ್ತಾನಲ್ಲ 2ನೇ ಶಾ ಆಲಂ, ಅವ ಬ್ರಿಟಿಷರಿಗೆ ಶರಣಾಗ್ಬಿಡ್ತಾನ. ಔದನ ನವಾಬನಾಗಿರ್ತಕ್ಕಂಥ ಸೂಜಾ ಉದ್ದೋಲ್ ಅವನು ಕೂಡ ಶರಣಾಗ್ಬಿಡ್ತಾನ. ಅಂತಿಮವಾಗಿ ಈ ಬಕ್ಸರ್ ಕದನದಲ್ಲಿ ಯಾರಿಗೆ ಸಿಗ್ತದ್ರಿ? ಹೆಕ್ಟರ್ ಮಂಡ್ರೋ ಅಂದ್ರ ಬ್ರಿಟಿಷರಿಗೆ ಗೆಲುವು ಸಿಗ್ತದ. ಮೀರ್ ಖಾಸಿಮ್ನ ತ್ರಿಕೂಟ ಸೈನ್ಯಕ್ಕೆ ಸೋಲಾಗ್ಬಿಡ್ತದ. ಆ ನಂತರ ವಿಶೇಷವಾಗಿ ಸೋತ ನಂತರ ಮುಂದೇನಾಯ್ತು ಅಂತಂದ್ರೆ ಅದರ ಪರಿಣಾಮಗಳೇನು? ಬಕ್ಸರ್ ಕದನದಲ್ಲಿ ಬ್ರಿಟಿಷರು ಗೆದ್ದರು, ತ್ರಿಕೂಟ ಸೈನ್ಯ ಸೋಲ್ತು. ಸೋಲಾದ ನಂತರ ಏನಾಯ್ತು ವಿಶೇಷವಾಗಿ ಅಂತಂದ್ರ ಈ ಬಂಗಾಳ ಪ್ರದೇಶದಲ್ಲಿ
ಬಂಗಾಳ ಪ್ರದೇಶದಲ್ಲಿ ಯಾರು ಎರಡನೇ ಶಾ ಆಲಂ ಬ್ರಿಟಿಷರಿಗೆ ಮುಕ್ತವಾಗಿ ವ್ಯಾಪಾರ ಮಾಡಲು ದಿವಾನಿ ಹಕ್ಕನ್ನು ಕೊಟ್ಬಿಡ್ತಾನೆ. ದಿವಾನಿ ಹಕ್ಕಂದ್ರೆ ರೊಕ್ಕ ವಸೂಲಿ ಮಾಡೋದ್ರಿ, ಟ್ಯಾಕ್ಸ್ ಸಂಗ್ರಹ ಮಾಡ್ತಕ್ಕಂಥ ಅಧಿಕಾರ ಎರಡನೇ ಶಾ ಆಲಂ ಬ್ರಿಟಿಷರಿಗೆ ಕೊಡ್ತಾನೆ. ಎಲ್ಲಿ? ಬಂಗಾಳ ಪ್ರದೇಶ. ಈಗ ನೋಡ್ರಿ, ಬಕ್ಸರ್ ಕದನದ ಮೂಲಕ ಇಡೀ ಬಂಗಾಳ ಪ್ರದೇಶದಲ್ಲಿ ದಿವಾನಿ ಹಕ್ಕನ್ನು ಯಾರು ಪಡ್ಕೊಂಡ್ರು? ಬ್ರಿಟಿಷರು. ಯಾರಿಂದ ಪಡ್ಕೊಂಡ್ರು? ಎರಡನೇ ಶಾ ಆಲಂ. ಅದರಲ್ಲಿ ಎರಡನೇ ಪರಿಣಾಮ ಏನಾಯ್ತು? ಈ ಬಂಗಾಳ ಪ್ರದೇಶವನ್ನು ಸಂಪೂರ್ಣವಾಗಿ ಎರಡನೇ ಶಾ ಆಲಂ ಬ್ರಿಟಿಷರಿಗೆ ಬಿಟ್ಟು ಕೊಟ್ಟ. ಅದರ ಸಲುವಾಗಿ ಬ್ರಿಟಿಷರು ಎರಡನೇ ಶಾ ಆಲಂನಿಗೆ ವರ್ಷಕ್ಕೆ 26 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ವರ್ಷಕ್ಕೆ 26 ಲಕ್ಷ ರೂಪಾಯಿ ಕೊಡ್ತೇವೆ, ಬಂಗಾಳ ಪೂರ ನಮಗೆ ಕೊಡಬೇಕು ಅಂತ ಹೇಳಿದ್ರು ಅವ್ರು. ಎರಡನೇ ಶಾ ಆಲಂ ಯಾರು ಹೇಳಿದ್ರು? ಬ್ರಿಟಿಷರು. ಜೊತೆಗೆ ಬಂಗಾಳ ಮೇಲೆ ದಿವಾನಿ ಹಕ್ಕು ಯಾರಿಗೆ ಇರಬೇಕದು? ನಮಗೆ ಇರಬೇಕು ಅಂತ ಹೇಳಿದ್ರು. ಯಾರು? ಬ್ರಿಟಿಷರು. ಯಾರಿಗೆ ಹೇಳಿದ್ರು? ಎರಡನೇ ಶಾ ಆಲಂ ಹೇಳಿದ್ರು. ನಂತರ ನೋಡ್ರಿ, ಮೂರನೇ ಪರಿಣಾಮ ಏನಾಯ್ತು? ಹೌದನ ನವಾಬನಿದ್ದನಲ್ಲ, ಯಾರು? ಸೂಜಾ ಉದ್ದೋಲ್. ಅವ ಏನು ಯುದ್ಧ ಪರಿಹಾರವಾಗಿ ಬ್ರಿಟಿಷರಿಗೆ 50 ಲಕ್ಷ ರೂಪಾಯಿಯನ್ನು ನೀಡಿದನು. ಪರಿಣಾಮದಾಗ ಬರೆದು. ನಂತರ ಕೊನೆಯದಾಗಿ ಮೀರ್ ಜಾಫರ್ ಮರಣ ಹೊಂದಿದ ನಂತರ ಅವನ ಮಗನಿಗೆ ವಿಶ್ರಾಂತಿ ವೇತನವನ್ನು ಕೊಟ್ಟು ಮನೆ ಕಳಿಸಿ ಇಡೀ ಬಂಗಾಳ ಪ್ರದೇಶ ಬ್ರಿಟಿಷರ ಆಶ್ರಯದಲ್ಲಿ ನಡೆಯಿತು. ಅದರ ಅರ್ಥ ಇದು ಪೂರ ಬ್ರಿಟಿಷರ ಕಂಟ್ರೋಲಿಗೆ ಬಂತು. ಬಂಗಾಳ, ಬಿಹಾರ್, ಒರಿಸ್ಸಾ ಹೊಂದಿರತಕ್ಕಂಥ ಬಂಗಾಳ ಪ್ರದೇಶ ಪೂರ ಬ್ರಿಟಿಷರ ಅಧೀನಕ್ಕೆ ಬಂತ್ರಿ. ಬ್ರಿಟಿಷರು ಅವ್ರು ಏನು ಮಾಡ್ತಾರೋ ಅವ್ರದೇ ಕಾನೂನು. ಯಾವ ಕಾನೂನು ಮಾಡ್ತಾರೆ ಎಲ್ಲರೂ ಪಾಲಿಸ್ಬೇಕು. ಹಣನೂ ಕೂಡ ಅವ್ರದೇ, ಆಡಳಿತನೂ ಕೂಡ ಎಲ್ಲನೂ ಅವ್ರದೇ. ಸಂಪೂರ್ಣವಾಗಿ ಬಂಗಾಳ ಪ್ರದೇಶ ಬ್ರಿಟಿಷರ ಅಧೀನವಾಯಿತು. ನಾಳೆ ಪ್ರಶ್ನೆ ಕೇಳ್ಬೋದು ನಿಮ್ಗೆ ಎಕ್ಸಾಮ್ದಾಗ. ಬಕ್ಸರ್ ಕದನದ ಪರಿಣಾಮಗಳು ಬರೆಯಿರಿ ಅಂದ್ರೆ ಈ 4 ಪರಿಣಾಮಗಳನ್ನು ಬರೆಯಿರಿ. ಇದು ಆದ ನಂತರ ಮುಂದೆ ಏನಾಯ್ತು ಅಂದ್ರೆ ವಿಶೇಷವಾಗಿ ಈ ಬಂಗಾಳ ಪ್ರದೇಶದಲ್ಲಿ 1765ಕ್ಕೆ ರಾಬರ್ಟ್ ಕ್ಲೈವ್ ಅಂತಕ್ಕಂಥ ವ್ಯಕ್ತಿ ಬಂಗಾಳದಲ್ಲಿ 2 ರೀತಿ ಸರ್ಕಾರವನ್ನು ಜಾರಿಗೆ ತರ್ತಾನೆ. ಬಂಗಾಳ ಪ್ರದೇಶ ನೋಡಿ, ಬಂಗಾಳ, ಬಿಹಾರ್, ಒರಿಸ್ಸಾ 3 ಬ್ರಿಟಿಷರ ಅಧೀನಕ್ಕೆ ಬಂದೂರಿ. ಅಲ್ಲ ಅವ್ರದೇ ಪವರ್ ಅಲ್ಲಿ ಪೂರ. ಇದೇ ಬಂಗಾಳದಲ್ಲಿ ರಾಬರ್ಟ್ ಕ್ಲೈವ್ ಅಂತಕ್ಕಂಥ ವ್ಯಕ್ತಿ, ರಾಬರ್ಟ್ ಕ್ಲೈವ್ ಇವೇನು ಮಾಡ್ತಾನ್ರಿ? ಈ ರಾಬರ್ಟ್ ಕ್ಲೈವ್ ಅಂತಕ್ಕಂಥ ವ್ಯಕ್ತಿ ಬಂಗಾಳ ಪ್ರದೇಶದಲ್ಲಿ 1765ಕ್ಕೆ 2 ರೀತಿಯ ದ್ವಿಸರ್ಕಾರ ಜಾರಿ ತರ್ತಾನೆ. ಒಂದು ದಿವಾನಗಿರಿ, ಇನ್ನೊಂದು ನವಾಬಗಿರಿ. ದಿವಾನಗಿರಿ ಅಂತಂದ್ರ ಬಂಗಾಳದ ಎಲ್ಲ ಟ್ಯಾಕ್ಸ್ ವಸೂಲಿ ಮಾಡೋದು ದಿವಾನಗಿರಿ, ಅದು ಬ್ರಿಟಿಷರಿಗೆ. ಬಂಗಾಳದ ಆಡಳಿತ ನೋಡ್ಕೊಂಡು ಹೋಗೋದು ನವಾಬಗಿರಿ, ಅದು ನವಾಬನಿಗಿರಿ. ಅದು ಉದುರಿ ಎಲ್ಲ ಏನೇನು ಇರ್ತಾವಲ್ರಿ, ಆಡಳಿತ ಮಾಡೋದು, ಹೋಗೋದು, ಕರೆದು, ನ್ಯಾಯ ಗೀಯ ಎಲ್ಲ ನೀವೇ ತೋರಿದ್ರು ಅವರು. ನವಾಬಗಿರಿ ಅಂದ್ರೆ ಬರೀ ಆಡಳಿತ ಮಾಡೋದ್ರಿ. ಯಾರಿಗೆ ಕೊಟ್ಟರು? ನವಾಬನಿಗೆ ಕೊಟ್ಟರು. ದಿವಾನಗಿರಿ ಅಂದ್ರೆ ಏನು? ಬಂಗಾಳದ ರೊಕ್ಕ ವಸೂಲಿ ಮಾಡೋದು. ಬ್ರಿಟಿಷರಿಗೆ ಬರೀ ಏನು ಬೇಕು? ರೊಕ್ಕ ಬೇಕಾಗಿ ಅವ್ರಿಗೆ ಅಷ್ಟೇ. ಹಾಗಾದ್ರೆ ನಿಮ್ಗೆ ಎಕ್ಸಾಮ್ದಾಗ ಕ್ವಶನ್ ಕೇಳ್ತಾರೆ, ಬಂಗಾಳದಲ್ಲಿ ದ್ವಿಸರ್ಕಾರ ಪದ್ಧತಿ ಜಾರಿಗೆ ತಂದವರು ಯಾರು? ಕ್ಲೈವ್. ಹಾಗಾದ್ರೆ ಎಷ್ಟರಲ್ಲಿ ಜಾರಿಗೆ ತಂದ? ಯಾವ ಪ್ರದೇಶದಲ್ಲಿ? ಎಷ್ಟು ಸರ್ಕಾರ? ಒಂದೇ ಸರ್ಕಾರ ಯಾವುದು? ದಿವಾನಗಿರಿ. ಇನ್ನೊಂದು ಸರ್ಕಾರ ಯಾವುದು? ನವಾಬಗಿರಿ. ದಿವಾನಗಿರಿ ಅಂದ್ರೆ ಏನು? ಬಂಗಾಳದಲ್ಲಿ ಟ್ಯಾಕ್ಸ್ ವಸೂಲಿ ಮಾಡ್ತಕ್ಕಂಥ ಸರ್ಕಾರ. ಅದು ಯಾರ್ದಾಗಿತ್ತು? ಬ್ರಿಟಿಷರು. ಅದು ದಿವಾನಗಿರಿ ಸರ್ಕಾರ. ನವಾಬಗಿರಿ ಸರ್ಕಾರ ಅಂದ್ರೆ ಆಡಳಿತ ನೋಡ್ಕೊಂಡು ಹೋಗೋದು. ಅದು ಯಾರಿಗೆ ಕೊಟ್ಟನು? ನವಾಬರಿಗೆ ಕೊಟ್ಟನು. ಇದಕ್ಕೆ 2 ರೀತಿಯ ಸರ್ಕಾರ ಅಂತ ಕರೀತಾರೆ. ಇದಕ್ಕೆ ಜಾರಿಗೆ ತಂದವ ಯಾರು? ರಾಬರ್ಟ್ ಕ್ಲೈವ್. ಇಲ್ಲಿಗೆ ಏನಾಯ್ತು ಅಂದ್ರೆ ಬ್ರಿಟಿಷರು ಬಿಹಾರ್, ಬಂಗಾಳ, ಒರಿಸ್ಸಾ 3 ಪ್ರದೇಶಗಳು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಅಲ್ಲಿ ಅವರದೇ ಆಡಳಿತವನ್ನು ಪ್ರಾರಂಭ ಮಾಡಿದರು. ಇಲ್ಲಿಗೆ ಇದು ಪಾಠ ಸಂಕ್ಷಿಪ್ತವಾಗಿ ಮುಗಿತು. ನಂತರ ಏನಪ್ಪಾ ಅಂದ್ರೆ ಬ್ರಿಟಿಷರು ತಮ್ಮ ಒಂದು ಆಳ್ವಿಕೆಯನ್ನು ಭಾರತದಲ್ಲಿ ಯಾವ ರೀತಿ ವಿಸ್ತರಣೆ ಮಾಡಿದ್ರು, ಮರಾಠರನ್ನು ಹೆಂಗೆ ಸೋಲಿಸಿದ್ರು, ಸಿಖ್ಖರನ್ನು ಹೆಂಗೆ ಸೋಲಿಸಿದ್ರು, ಮೈಸೂರು ಒಡೆಯರನ್ನು ಯಾವ ರೀತಿ, ಟಿಪ್ಪು ಸುಲ್ತಾನನ್ನು ಹೆಂಗೆ ಸೋಲಿಸಿದ್ರು, ಇವು ಹಂತವಾಗಿ ನಾಳೆ ಕ್ಲಾಸ್ನಾಗ ಅಭ್ಯಾಸ ಮಾಡೋಣ. ಓಕೆ, ಧನ್ಯವಾದಗಳು.